ಅಪೊಸ್ತಲರ ಕಾರ್ಯಗಳ ಪುಸ್ತಕವನ್ನು ನಾವು ಒಂದೊಂದು ವಾರ ಕೂಡ ಅದರ ಒಂದು ಅಡಿಯಲ್ಲಿ ನಾವು ಅನೇಕ ವಿಷಯಗಳನ್ನ ಸಹೋದರಗಳು ನಮಗೆ ಬರೆದಿರುವಂತ ಕಾರ್ಯಗಳ ಮೇಲೆ ನಾವು ಅದನ್ನ ಧ್ಯಾನ ಮಾಡೋದಕ್ಕೆ ತಂದೆಯ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಹಾಗೂ ಸಹೋದರರು ಈ ಒಂದು ವಾಕ್ಯಗಳನ್ನ ಕೇಳೋದಕ್ಕೆ ನಾವೆಲ್ಲರೂ ಆ ಒಂದು ಕಾಲ ಸಮಯಕ್ಕೆ ಬಂದು ಈ ವಾಕ್ಯಗಳನ್ನ ಕೇಳೋದಕ್ಕೆ ನಾವು ತೋರಿಸುವಂತ ಆಸಕ್ತಿ, ನಾವು ತೋರಿಸುವಂತ ನಮ್ಮ ಒಂದು ಇಂಟ್ರೆಸ್ಟ್, ಇದೆಲ್ಲಾನು ತಂದೆಯ ದೇವರ ಒಂದು ಆತನು ಕೊಟ್ಟಿದ್ದಂತ ಪವಿತ್ರಾತ್ಮನ ಒಂದು ಬಲದಿಂದ ಈ ಕಾರ್ಯಗಳನ್ನ ನಾವು ನಡೆಸ್ತಾ ಇದ್ದೀವಿ. ಸೊ ಅದು ಮಾತ್ರವಲ್ಲ ಸಹೋದರರೇ, ಈ ದಿನ ಕೂಡ ನಾವು ಈ ಪಾಠವನ್ನ ಮುಂದುವರಿಸೋದಕ್ಕೆ ಒಂದು ಪ್ರಾರ್ಥನೆಯ ಮೂಲಕ ಈ ಪಾಠವನ್ನ ಮುಂದುವರಿಸೋಣ. ಸಹೋದರರು ಪ್ರಸನ್ನ ಕುಮಾರ್ ಬ್ರದರ್ ಪ್ರಾರ್ಥನೆ ಮಾಡ್ಕೋತೀರಾ? ಓಕೆ ಬ್ರದರ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪ್ರೀತಿ ಸ್ವರೂಪನು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ರಾತ್ರಿ ಸಮಯದಲ್ಲಿ ತಂದೆ ನಮ್ಮೆಲ್ಲರನ್ನ ಸ್ವಾಮಿ ಬೆಳಗಿನಿಂದ ಇದುವರೆಗೂ ನಮ್ಮನ್ನ ಕಾಪಾಡಿ ತಂದೆ ಒಳ್ಳೆ ಆರೋಗ್ಯ ಬಲವನ್ನ ಕೊಟ್ಟು ಇದುವರೆಗೂ ನಮ್ಮನ್ನ ನಡೆಸಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ತಂದೆ. ಈ ಸಮಯದಲ್ಲಿ ಈ ಒಂದು ಆನ್ಲೈನ್ ಮುಖಾಂತರ ದೇವರೇ ನಮ್ಮೆಲ್ಲರನ್ನ ಈ ರೀತಿಯಲ್ಲಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವ ಹಾಗೆ ನೀವು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ತಂದೆ. ಅಪ್ಪ ದೇವರೇ, ಈ ಒಂದು ಸಮಯದಲ್ಲಿ ಕೇಳುವಂತ ಪ್ರತಿಯೊಂದೊಂದು ವಿಷಯಗಳು ಹೇಳುವಂತ ಸಹೋದರರನ್ನ ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ಪವಿತ್ರಾತ್ಮನ ಶಕ್ತಿಯೊಂದಿಗೆ ಹೇಳುವ ಪ್ರತಿಯೊಂದೊಂದು ಮಾತುಗಳು ನಾವು ಗ್ರಹಿಸ್ಲಿಕ್ಕೆ ಸಹಾಯ ಮಾಡ್ರಿ ದೇವರೇ. ಈ ಕೂಟವನ್ನ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಕೃಪೆ ಇದ್ದು ನಮ್ಮನ್ನ ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುವವರಾಗಿದ್ದೇವೆ ದೇವರೇ. ಇದರಲ್ಲಿ ನಿಮಗೆ ಮಾತ್ರ ಮಹಿಮೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ, ಆಮೇನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಹೋದರರೇ, ನಾವು ಕಳೆದ ಬಾರಿಯಲ್ಲಿ ಕೂಡ ಕಳೆದ ವಾರ ನೋಡಿದಂತ ಒಂದಷ್ಟು ವಿಷಯಗಳನ್ನ ನಮ್ಮ ಗಮನಕ್ಕೆ ನಾವು ತರುತ್ತಾ ಈ ಮುಂದಿನ ಒಂದು ಅಧ್ಯಯನಕ್ಕೆ ನಾವು ಹೋಗೋಣ. ಅದರಲ್ಲಿ ನಾವು ವಿಶೇಷವಾಗಿ ಸಹೋದರರೇ ಅಪೊಸ್ತಲರ ಕಾರ್ಯಗಳಲ್ಲಿ 10ನೇ ಅಧ್ಯಾಯದ ಒಂದು ಅಂತ್ಯದಲ್ಲಿ ನೋಡುವಾಗ ಸಹೋದರರೇ, ಅಲ್ಲಿ ಪೇತ್ರನು ಕೊರ್ನೇಲಿಯ ಮನೆಗೆ ಬರುವಂತ ಒಂದು ಸನ್ನಿವೇಶ. ಕೊರ್ನೇಲಿಯ ಮನೆಗೆ ಬಂದಾಗ ಸಹೋದರರೇ, ಆತನು ನೋಡಿದಂತ ದೃಶ್ಯ ತುಂಬಾ ಆತನಿಗೆ ಒಂದು ವಿಸ್ಮಯವಾದ ಒಂದು ವಿಷಯವಾಗಿತ್ತು. ಯಾಕೆಂತ ನೋಡ್ಬೇಕಾದ್ರೆ ಕೊರ್ನೇಲಿಯನ ಮನೆಯಲ್ಲಿ ಸುಮಾರು ಜನ ಅಲ್ಲಿ ಕೂಡಿ ದೇವರ ವಾಕ್ಯವನ್ನ ಕೇಳೋದಿಕ್ಕೆ ಸಿದ್ಧರಾಗಿ ಇದ್ದದ್ದನ್ನ ನೋಡಿ ಅವರಿಗೆ ತುಂಬಾ ಆಶ್ಚರ್ಯವಾಯಿತು. ಆವಾಗ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಂತ ನೋಡ್ಬೇಕಾದ್ರೆ, ಯಹೂದ್ಯರಿಗೆ ಅನ್ಯ ಜನರ ಮಧ್ಯದಲ್ಲಿ ಅವರು ಮಾತನಾಡೋದಕ್ಕೂ ಅವರ ಜೊತೆ ಸಂಪರ್ಕ ಇಟ್ಕೊಳ್ಳೋದು ಅದು ಲಾ ಪ್ರಕಾರ ಅದು ಸರಿಯಾದದಲ್ಲ ಅಂತ ಅವ್ರು ಪ್ರಾರಂಭ ಮಾಡ್ತಾರೆ ಆ ರೀತಿಯ ವಿಷಯಗಳನ್ನ. ಸೊ ಅದನ್ನ ಒಂದು ವಿಷಯವನ್ನ ಹೇಳಿ ಅವರು ಏನಂತ ಒಂದು ಮನಸ್ಥಿತಿಯಲ್ಲಿ ಇದನ್ನ ಹೇಳ್ತಾರೆ ಅಂದ್ರೆ, ಅವರು ಕೊರ್ನೇಲಿಯ ಮನೆಗೆ ಬಂದಾಗ ಅಲ್ಲಿ ಸೇರಿರುವಂತ ಎಲ್ಲಾ ವ್ಯಕ್ತಿಗಳು ಅನ್ಯ ಜನರಾಗಿದ್ರು. ಯಹೂದ್ಯರ ಒಂದು ಹಿನ್ನೆಲೆಯಲ್ಲಿರುವಂತವರು ಯಾರು ಒಂದು ವೇಳೆ ಇರ್ಲಿಲ್ಲ ಅಂತ ಕೂಡ ನಾವು ನೋಡುವಂತದ್ದಾಗಿದೆ. ಆ ಒಂದು ಸನ್ನಿವೇಶದಲ್ಲಿ ಈಗ ಪೇತ್ರನು ಈ ಮಾತನ್ನ ಹೇಳಿ ಮತ್ತೆ ಆತನು 21ನೇ ವಚನದಲ್ಲಿ ನೋಡ್ಬೇಕಾದ್ರೆ ಹೇಳ್ತಾರೆ, ನಾನು ಇಲ್ಲಿ ಬಂದಿದ್ದ ಒಂದು ಉದ್ದೇಶ ಅಂತ ನೋಡ್ಬೇಕಾದ್ರೆ, ನೀವು ಕಳಿಸಿದಂತ ಆಳು, ಅಲ್ಲಿ ಬಂದಂತ ವ್ಯಕ್ತಿಗಳು ನಿಮ್ಮ ಬಗ್ಗೆ
ಅನೇಕ ವಿಷಯಗಳನ್ನ ಮಾತಾಡಿದ್ರು. ನೀವು ಅನ್ಯ ಜನರಾಗಿದ್ರು ಕೂಡ ನಾನು ಏನು ಬೇರೆ ವಿಷಯಗಳನ್ನ ಯೋಚನೆ ಮಾಡದೆ ನಿಮ್ಮ ಬಳಿಗೆ ಬಂದಿದ್ದೀನಿ ಅಂತ ಒಂದು ವಿಷಯವನ್ನ ತಿಳಿಸ್ತಾರೆ ಸಹೋದರರೇ. ನೀವು ನನ್ನನ್ನ ಇಲ್ಲಿ ಕರೆದಿರೋ ಉದ್ದೇಶ ಏನು ಅಂತ ಒಂದು ಪ್ರಶ್ನೆಯನ್ನ ಹಾಕಿದಾಗ ಕೊರ್ನೇಲಿಯೋ ಆತನ ಅನುಭವವನ್ನ ಆತನ ಬಾಯಿಯಿಂದಾನೇ ಈಗ ಪೇತ್ರನಿಗೆ ತಿಳಿಸುವಂತ ವಿಷಯವ ಕೂಡ ನಾವು ನೋಡಿದ್ವಿ. ಅದು 10ನೇ ಅಧ್ಯಾಯ 30ನೇ ವಚನದಲ್ಲಿ ಈ ವಿಷಯಗಳನ್ನ ತಿಳಿಸ್ತಾರೆ. ಯಾವ ರೀತಿ ಆತನು ಉಪವಾಸವನ್ನ ಇದ್ದು ದೇವರ ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವರು ಅತಿ ಹೆಚ್ಚಾದ ಒಂದು ಕಾಲ ಸಮಯವನ್ನ ಅವರ ಜೀವನದಲ್ಲಿ ಅಳವಡಿಸ್ಕೋತಾ ಇದ್ರು. ಆ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಂಡ್ರು ಅಂತ ಹೇಳ್ತಾರೆ. ಆ ವ್ಯಕ್ತಿ ದೂತನು ಅಂತ ಹೇಳುವ ಒಂದು ವಿಷಯದಲ್ಲಿ ಹೇಳ್ತಾರೆ, ನಿನ್ನ ಪ್ರಾರ್ಥನೆ ಕೇಳಲ್ಪಡ್ತು, ನೀನು ಮಾಡಿದಂತ ಉಪಚಾರಗಳು ದೇವರ ಒಂದು ವಿಚಾರಕ್ಕೆ ಇದು ಬಂದಿದೆ ಅಂತ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯ ವಿಚಾರಗಳು ಆಗಿದ್ದಕ್ಕೋಸ್ಕರ ದೇವರು ನಿಮ್ಮನ್ನ ನಮ್ಮ ಬಳಿಗೆ ಕರ್ಕೊಳ್ಳೋದಿಕ್ಕೆ ದೂತನ ಮೂಲಕ ನಮಗೆ ಅಪ್ಪನೆ ಮಾಡಿದ್ರು ಅಂತ ಕೂಡ ಅಲ್ಲಿ ಹೇಳುವಂತದ್ದನ್ನ ನೋಡಿದ್ವಿ ಸಹೋದರರೇ. ಸೊ ಇಷ್ಟು ಕೊರ್ನೇಲಿಯನ ಮೂಲಕ ಆತನ ಬಾಯಿಯಿಂದಾನೇ ಈ ಸಾಕ್ಷಿಗಳನ್ನ ಕೇಳಿದಾಗ ಪೇತ್ರನು ಈಗ ಸಾಕ್ಷಿಯನ್ನ ಕೊಡೋದಿಕ್ಕೆ ದೇವರ ಅಥವಾ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರೋದಿಕ್ಕೆ ಪ್ರಾರಂಭ ಮಾಡ್ತಾರ್ರಿ. ಇದೇ ನಾವು ಕಳೆದ ವಾರದಲ್ಲಿ ನಾವು ಇಲ್ಲಿ ನಿಲ್ಸಿದ್ವಿ. ಈಗ ಪೇತ್ರನು ಯಾವ ರೀತಿ ಅಲ್ಲಿ ಸುವಾರ್ತೆಯನ್ನ ಸಾರುವಂತ ವಿಷಯ, ಅಲ್ಲಿ ಕೂಡಿದಂತ ಅನ್ಯ ಜನರು, ಕೊರ್ನೇಲಿಯ ಆತನ ಮನೆತನವರು, ಆತನ ರಿಲೇಷನ್ಸು, ಆತನ ಒಂದು ಫ್ರೆಂಡ್ಸು, ಇವ್ರನ್ನೆಲ್ಲ ಒಟ್ಟುಗೂಡಿಸಿ ಆ ಮನೆಯಲ್ಲಿ ಆ ಒಂದು ವಿಷಯಕ್ಕೋಸ್ಕರ ಕಾದಿರುವ ಒಂದು ಕಾರ್ಯವನ್ನ ನೋಡಿದಾಗ ಪೇತ್ರನು ಅಲ್ಲಿ ಸಾಕ್ಷಿಯನ್ನ ಹೇಳೋದಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ನಡೆದಂತ ಘಟನೆಗಳನ್ನ ಇವತ್ತು ಏನ್ ನೋಡೋಣ ಅಂದ್ರೆ, ಆ ಸಾಕ್ಷಿಯನ್ನ ಹೇಳ್ತಾ ಇರುವಾಗ ಯಾವ ರೀತಿ ದೇವರ ಪವಿತ್ರಾತ್ಮವು ಅಲ್ಲಿ ದೇವರು ಅನುಗ್ರಹ ಮಾಡಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿ ಇರುವಾಗ ಆ ದೇವರ ಪವಿತ್ರಾತ್ಮವನ್ನು ಅಲ್ಲಿ ಪಡೆದ ನಂತರ ಅಲ್ಲಿ ಯಾವ ರೀತಿ ದೀಕ್ಷಾ ಸ್ಥಾನದ ಒಂದು ವಿಷಯ ಅಲ್ಲಿ ನಡೀತದೆ ಅಂತ ಇಷ್ಟು ಕಾರ್ಯವನ್ನ ಈ ದಿನದಲ್ಲಿ ನಾವು ನೋಡೋಣ. ಸೊ ಈಗ ಕೊರ್ನೇಲಿಯ ಮನೆಯಲ್ಲಿ ಪೇತ್ರನು ಕೊಟ್ಟಂತ ಸಾಕ್ಷಿ ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಯಾವ ರೀತಿ ಪೇತ್ರನು ಪ್ರಾರಂಭ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 34 ಮತ್ತೆ 35 ವಚನಗಳನ್ನ ನಾವು ಓದೋದ್ ಕೇಳೋಣ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 34 ಮತ್ತು 35ನೇ ವಚನ. ಆಗ ಪೇತ್ರನು ಉಪದೇಶ ಆರಂಭಿಸಿದೇನೆಂದರೆ, ದೇವರು ಪಕ್ಷಪಾತಿ ಅಲ್ಲ. ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರೋ ಆತನಿಗೆ ಮೆಚ್ಚಿಕೆ ಆದದ್ದರಿಂದ ಈಗ ಸಂದೇಹವಿಲ್ಲದೆ ನನಗೆ ತಿಳಿಯ ಬಂದದೆ. ಸಾಕು. ಸೊ ಇಲ್ಲಿ ಸಹೋದರರೇ, ಪೇತ್ರನ ಒಂದು ಮನಸ್ಥಿತಿ ಯಾವ ರೀತಿ ದೇವರ ಸಂಕಲ್ಪಕ್ಕೆ ಆ ವಿಧೇಯತೆಯನ್ನ ತೋರಿಸುವ ಒಂದು ಮನಸ್ಥಿತಿಯನ್ನ ಇಲ್ಲಿ ನಾವು ಸ್ವಲ್ಪ ಗಮನ ಕೊಡಬೇಕು ಸಹೋದರರೇ. ಇದೇ ಪೇತ್ರನು 2-3 ದಿನಗಳ ಮುಂಚೆ ಆತನ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ, ಏನು ನಂಬಿಕೆಯಲ್ಲಿ ಇದ್ರು ಅಂತ ನೋಡ್ಬೇಕಾದ್ರೆ, ಯಹೂದ್ಯರಿಗೆ ಮಾತ್ರನೇ ದೇವರು ಅವ್ರನ್ನ ಮಾತ್ರ ಆರಿಸ್ಕೊಂಡಿರೋದು, ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ದೇವರ ಆಶೀರ್ವಾದವು ದೇವರ ಕೃಪೆನೂ ಈ ಲೋಕದಲ್ಲಿ ಇಲ್ಲ. ಸೊ ಅವ್ರಿಗೆ ಮಾತ್ರನೇ ದೇವರು. ಅದರಿಂದ ಬೇರೆ ಯಾವುದೇ ವಿಷಯ ಅವರು ಆ ರೀತಿಯ ಒಂದು ಮನೋಭಾವದಲ್ಲಿ ಯಾರ ಸಂಗಡಲು ಕೂಡ
ಅವರು ಏನ್ ಮಾಡ್ತಾ ಇರ್ಲಿಲ್ಲ, ಸಹವಾಸವನ್ನ ಅಥವಾ ಸೇರ್ತಾ ಇರ್ಲಿಲ್ಲ ಅಂತ ನಾವು ನೋಡಿದ್ವಿ. ಆದರೆ ಸಹೋದರರೇ, ಈ ಒಂದು ದಿವಸದ ಅವಧಿಯಲ್ಲಿ ದೇವರು ಮಾಡಿದಂತ ಒಂದು ವಿಸ್ಮಯವಾದ ಕಾರ್ಯಗಳನ್ನ ಪೇತ್ರನು ನೋಡುವಾಗ, ಯಾವ ರೀತಿ ಕರ್ನೇಲಿಯ ಬಾಯಿನಿಂದ ಬಂದಂತ ಒಂದು ಸಾಕ್ಷಿಯನ್ನ ನೋಡುವಾಗ ಪೇತ್ರನು ನಿಜವಾಗ್ಲೂ ಆತನು ಪವಿತ್ರಾತ್ಮವನ್ನ ಯಾವಾಗ ದೇವರಿಂದ ಪಡ್ಕೊಂಡ್ರೋ ಆವಾಗ ನಿಜವಾಗ್ಲೂ ಅವರು ಈ ಎರಡು ವಿಷಯಗಳನ್ನ ಒಟ್ಟುಗೂಡಿಸಿ ನೋಡುವಾಗ ನಿಜವಾಗ್ಲೂ ದೇವರು ನನ್ನ ಜೀವನದಲ್ಲಿ ನನಗೆ ಒಂದು ವಿಷಯವನ್ನ ತಿಳಿಸಿದ್ದಾರೆ, ಈ ಕರ್ನೇಲಿಯ ಜೀವನದಲ್ಲಿ ಆತನಿಗೆ ಒಂದು ವಿಷಯವನ್ನ ತಿಳಿಸಿದ್ದಾರೆ. ಇದು ಎರಡನ್ನೂ ನಾವು ಒಟ್ಟುಗೂಡಿಸಿ ನೋಡುವಾಗ ದೇವರ ಸಂಕಲ್ಪ ಇಲ್ಲಿ ಅನ್ಯ ಜನರಿಗೆ ಈ ಒಂದು ಸುವಾರ್ತೆ ಸಾರಲ್ಪಡಬೇಕು ಅನ್ನೋದನ್ನ ಆತನು ಗ್ರಹಿಸ್ಕೊಂಡ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಯಾಕಂತ ನೋಡ್ಬೇಕಾದ್ರೆ ಅವರು ಆ ಸಾಕ್ಷಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದಾಗ್ಲೇ ಅವರು ಹೇಳುವಂತ ಮಾತುಗಳು ಯಾವ ರೀತಿ ಇತ್ತು ಅಂತ ಹೇಳ್ತಾರೆ. ದೇವರು ಪಕ್ಷಪಾತಿ ಅಲ್ಲ ಅಂತ ಹೇಳ್ತಾರೆ. ದೇವರು ಮನುಷ್ಯರನ್ನ ಒಂದು ವ್ಯಕ್ತಿಯನ್ನ ಒಂದು ರೀತಿಯಲ್ಲಿ ನೋಡೋದು, ಇನ್ನೊಂದು ವ್ಯಕ್ತಿಯನ್ನ ಇನ್ನೊಂದು ರೀತಿಯಲ್ಲಿ ನೋಡುವಂತ ದೇವರಲ್ಲ. ದೇವರು ಏನ್ರಿ ಎಲ್ಲರನ್ನೂ ಆತನು ಸೃಷ್ಟಿಸಿದ ಎಲ್ಲರನ್ನೂ ಸಮತೋಲನವಾಗಿ ನೋಡುವಂತ ಏನ್ರಿ ದೇವರು ಅಂತ ತಿಳಿಸ್ತಾರೆ. ಯಾಕೆ ಈ ಮಾತನ್ನ ತಿಳಿಸ್ತಾರೆ ಅಂದ್ರೆ ಅದಕ್ಕೆ ನಾನು ಹೇಳಿದೆ, ಇವರು ಯಹೂದ್ಯರು ಅಥವಾ ಇಸ್ರೇಲ್ ಜನಾಂಗದವರು ಯಾವ ರೀತಿ ಅವರು ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಅದು ನಿಜವಾಗ್ಲೂ ಅವರ ಪಿತೃಗಳು ಅವರ ಮುತ್ತಾತಂದ್ರು ಯಾವ ರೀತಿ ದೇವರು ನಡೆಸಿದ್ರು ಅಂದ್ರೆ ನಮ್ಗೆಲ್ರೂ ಗೊತ್ತು. ದೇವರು ಇಸ್ರೇಲ್ ಜನಾಂಗವನ್ನು ಒಂದು ಚಿಕ್ಕ ಒಂದು ದೇಶವಾಗಿದ್ದಿರೋದ್ರಿಂದ ಅವ್ರನ್ನ ಆರಿಸ್ಕೊಂಡು ಅವ್ರನ್ನ ನಡೆಸಿ ಎಷ್ಟೋ ಕಾಲಗಳು ತಲತಲಾಂತರವಾಗಿ ಅವ್ರನ್ನ ನಡೆಸಿದ್ರು ಅಂತ ಕೂಡ ನಮಗ್ ಗೊತ್ತಿದೆ. ಸೊ ಈ ಅನುಭವವನ್ನೇ ಪೇತ್ರನು ಏನ್ ಮಾಡ್ತಾರೆ, ಅವರ ನಂಬಿಕೆ ಆ ರೀತಿನೇ ಇತ್ತು. ಆದ್ರೆ ಈಗ ದೇವರ ಒಂದು ಯುಗದ ಒಂದು ಏನ್ರಿ ಒಂದು ಚೇಂಜಸ್ ಬರುವಾಗ ದೇವರು ಈಗ ಯಹೂದ್ಯರಿಗೆ ಮಾತ್ರ ದೇವರಲ್ಲ, ದೇವರು ಪಕ್ಷಪಾತ ಮಾಡುವಂತ ದೇವರಲ್ಲ. ಆತನು ಯಾವುದರ ಮೇಲೆ ಗಮನ, ಯಾವುದರ ಮೇಲೆ ದೇವರು ಆತನಿಗೆ ಮೆಚ್ಚುಗೆ ಇರುವಂತವರು ಅಂತ ನಿರ್ಧಾರ ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ 35ನೇ ವಚನದಲ್ಲಿ. ಅಲ್ಲಿ ಹೇಳ್ತಾರೆ, ಯಾರು ಆತನಿಗೆ ಭಯಪಟ್ಟು ನೀತಿಯನ್ನು ಏನ್ರಿ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಪ್ರಾರಂಭ ಮಾಡ್ತಾರೋ ಅವರನ್ನ ದೇವರು ಏನ್ರಿ ಮೆಚ್ಚುವಂತವರಾಗಿದ್ದಾರೆ ಅಂತ ಹೇಳ್ತಾರೆ. ದೇವರು ಅವ್ರನ್ನ ಸ್ವೀಕರಿಸುವಂತವರು ಅಂತ ಹೇಳ್ತಾರೆ ಸಹೋದರರೇ. ಇದೇ ಪೇತ್ರನ ಸಾಕ್ಷಿಯಲ್ಲಿ ನಾವು ಫಸ್ಟ್ ನೋಡುವಂತ ಮುಖ್ಯವಾದ ಒಂದು ಕಾರ್ಯ ಅಲ್ವಾ. ಸೊ ಪೇತ್ರನಿಗೆ ಇಷ್ಟು ವರ್ಷ ಕಾಲ ಯಹೂದ್ಯರಿಗೆ ಮಾತ್ರ ದೇವರು, ತಂದೆಯಾದ ದೇವರನ್ನ ಯಾವ ರೀತಿ ಅವರು ಪೂಜಿಸ್ತಾ ಇದ್ರು, ಯಾವ ರೀತಿ ತಂದೆಯಾದ ದೇವರು ಅವ್ರನ್ನ ನಡೆಸ್ತಾ ಇದ್ರು ಅಂತ ಅವರ ಪಿತೃಗಳ ಮೂಲಕ ಅನೇಕ ವಿಷಯಗಳನ್ನ ಕೇಳಿದರಿಂದ ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಶಾಶ್ವತವಾಗಿ ತಂದೆಯಾದ ದೇವರು ಅವ್ರನ್ನ ಮಾತ್ರನೇ ಅಲ್ಲಿ ಆರಿಸ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ಸಹೋದರರೇ, ಯೇಸು ಕ್ರಿಸ್ತನು ಬಂದ ನಂತರ, ಸುವಾರ್ತೆ ಈ ಭೂಮಿಗೆ ಬಂದ ನಂತರ ಈಗ ದೇವರ ಒಂದು ದೃಷ್ಟಿಯಲ್ಲಿ ಯಾರು ದೇವರಿಗೆ ಮೆಚ್ಚುಗೆ ಆಗಿರುವಂತವ್ರು, ಯಾರು ದೇವರ ಸಂಕಲ್ಪಕ್ಕೆ ಏನ್ರಿ ಅವರು ಇಷ್ಟವಾದವಂತವ್ರು ಅಂತ ನೋಡಿದ್ರೆ ಇಲ್ಲಿ ಎರಡು ವಿಷಯನ ಹೇಳೋದನ್ನ ನೋಡ್ತೀವಿ. ಒಂದು, ಯಾರು ದೇವರಲ್ಲಿ ಭಯ ಪಡುವವರಾಗಿದ್ದಾರೋ ಅಂತ ನೋಡ್ಬೇಕಾದ್ರೆ, ಭಯ ಅಂದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಇದು ಒಂದು ಏನ್ರಿ ಪ್ರಾಪಂಚಿಕವಾದ ಭಯವಲ್ಲ. ದೇವರ ಗುಣಗಳನ್ನ ನೋಡಿ, ಅವರ ಒಂದು ಮಹಿಮೆಯನ್ನ ನೋಡಿ, ಅವರ ಒಂದು ಏನ್ರಿ ಅವರಿಗಿರುವಂತ ಒಂದು ಪವರ್ನ ನೋಡಿ, ಅವರು ಈ ಇಡೀ ಲೋಕವನ್ನ ಸೃಷ್ಟಿ ಮಾಡುವ ದೇವರಂತ ನಾವು ಪರಿಗಣಿಸಿ ಅವ್ರಿಗೆ ನಾವು ಕೊಡುವಂತ ಗೌರವ, ಅದೇ ನಾವು ತೋರಿಸುವಂತ ಭಯ ಸಹೋದರರೇ. ಇನ್ನೊಂದು ಏನಂದ್ರೆ,
ಭಯ ಅಂತ ಹೇಳುವಾಗ ಯಾರು ಆತನ ವಾಕ್ಯಕ್ಕೆ ಅನುಗುಣವಾಗಿ ನಡೆಯೋದು ಕೂಡ ದೇವರಿಗೆ ತೋರಿಸುವಂತ ಭಯ. ಇದು ತುಂಬಾ ಮುಖ್ಯವಾದದ್ದು. ಸೊ ಭಯ ಅಂತ ಹೇಳುವಾಗ ನಾವು ನೋಡುವಾಗ ಅಪೊಸ್ತಲರ ಕಾಲ ಸಮಯದಲ್ಲಿ ಆ ಗೌರವ ಕೊಡುವಂಥದ್ದು ಒಂದು ಭಯವಾಗಿತ್ತು. ಆದ ಕಾಲಕ್ರಮೇಣ ಕ್ರೈಸ್ತ ಒಂದು ಏನ್ರಿ ಆ ಒಂದು ಕ್ರಿಸ್ಟಿಯನ್ಡಮ್ ಅಲ್ಲಿ ಆ ಕ್ರೈಸ್ತರು ಆ ಒಂದು 1ನೇ ಶತಮಾನ 2ನೇ ಶತಮಾನ ಇದೆಲ್ಲ ಸರಿಯಾಗಿ ನಡೀತಾ ಇದ್ದು ಶತಮಾನಗಳು ಕಳೀತಾ ದೇವರ ಭಯ ಯಾವ ರೀತಿ ಬಂದ್ಬಿಡ್ತು ಅಂದ್ರೆ ನರಕ ಅನ್ನುವ ಒಂದು ವಿಷಯ ಬಂದ್ಬಿಡ್ತು ಅಲ್ವಾ. ಸೊ ದೇವರು ಯಾವ ರೀತಿ ಮನುಷ್ಯನು ಆತನಿಗೆ ವಿಧೇಯನಾಗಿಲ್ದ್ರೆ ಅವ್ರನ್ನ ಯಾವ ರೀತಿ ಟಾರ್ಚರ್ ಮಾಡ್ತಾರೆ ಅನ್ನುವ ವಿಷಯಗಳೆಲ್ಲ ಅಲ್ಲಿ ಒಂದು ಬೋಧನೆಗಳು ಪ್ರಾರಂಭವಾಯ್ತು. ಆದ್ರೆ ನಮಗೆ ಗೊತ್ತು, ಭಯ ಅಂತ ಹೇಳುವಾಗ ಆತನಿಗೆ ನಾವು ಸಲ್ಲಿಸುವಂತ ಗೌರವ ಮತ್ತೆ ಆ ರೆವರೆನ್ಸು, ಅದು ಮಾತ್ರವಲ್ಲ ಆತನ ಮಗನ ಮೂಲಕ ಕೊಟ್ಟಿದ್ದಂತ ವಾಕ್ಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತೀವಲ್ಲ, ಭಯಭಕ್ತಿಯಿಂದ ಅಳವಡಿಸ್ತೀವಲ್ಲ, ಅದೇ ದೇವರು ನೋಡುವಂತ ಭಯ. ಎರಡನೇದು, ನಾವು ಎಲ್ಲರೂ ಅನೀತಿವಂತರಾಗಿದ್ದೀವಿ, ಯಾರೂ ನೀತಿವಂತರಿಲ್ಲ. ಅದರಿಂದ ಆ ಅನೀತಿವಂತಿಕೆಯಿಂದ ನೀತಿಯ ಮಾರ್ಗದಲ್ಲಿ ನಡೆಯೋದಿಕ್ಕೆ ಯೇಸು ಕ್ರಿಸ್ತನ ವಾಕ್ಯಗಳ ಮೂಲಕ ಆ ನೀತಿವಂತಿಕೆಯನ್ನ ನಾವು ನಮ್ಮ ಜೀವನದಲ್ಲಿ ಯಾರು ಅಳವಡಿಸ್ತಾರೋ ಈ ಎರಡು ವಿಷಯಗಳನ್ನ ನೋಡುವಾಗ ಇವ್ರನ್ನೇ ದೇವರು ಅಂಗೀಕರಿಸ್ತಾರೆ ಅಂತ ಹೇಳುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಈ ಎರಡು ವಿಷಯಗಳನ್ನ ನಾವು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಪೇತ್ರನು ಕೊಡುವಂತ ಒಂದು ಸಾಕ್ಷಿಯಾಗಿದೆ ಅಂತ ಕೂಡ ನೋಡ್ತೀವಿ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಒಂದು ಭಯಭಕ್ತಿಯಿಂದ ದೇವರನ್ನ ನಾವು ಅವರ ಮುಂದೆ ನಡ್ಕೊಳ್ಳೋದು, ಎರಡನೇದು ನೀತಿಯ ಮಾರ್ಗವನ್ನ ಸತತವಾಗಿ ನಾವು ಹುಡುಕಿ ಆ ದೇವರ ನೀತಿಯ ಮಾರ್ಗದಲ್ಲಿ ನಡೆಯುವಂಥದ್ದು. ಇದು ಎರಡನ್ನೂ ಮಾಡುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಒಂದು ಯಥಾರ್ಥವಾದ ಹೃದಯವನ್ನ ದೇವರು ನಮ್ಮಲ್ಲಿ ನೋಡ್ತಾರೆ. ದ ರೈಟ್ ಹಾರ್ಟ್ ಕಂಡೀಷನ್ ಅಂತ ಹೇಳ್ತಾರೆ. ಸೊ ಆ ಒಂದು ಸರಿಯಾದ ಒಂದು ಮನಸ್ಥಿತಿಯಲ್ಲಿ ಈ ವಿಷಯಗಳನ್ನ ನಾವು ಮಾಡುವಾಗ ಸಹೋದರರೇ, ದೇವರು ನಮ್ಮನ್ನ ಸ್ವೀಕರಿಸ್ತಾರೆ, ಅಂಗೀಕರಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿ ಇರುವಾಗ ಇಲ್ಲಿ ಈಗ ಪೇತ್ರನು ಈ ಒಂದು ರೀತಿಯಲ್ಲಿ ಪ್ರಾರಂಭ ಮಾಡಿ, ಈಗ ದೇವರು ಇಸ್ರೇಲ್ ಜನಾಂಗದವರನ್ನ ಯಾವ ರೀತಿ ಆರಿಸ್ಕೊಂಡ್ರು, ಯಾವ ರೀತಿ ಯೇಸು ಕ್ರಿಸ್ತನನ್ನ ಮೆಸಾಯ ಅಂತ ಅಲ್ಲಿ ಈಗ ಏನ್ ಮಾಡ್ಬೇಕ್ರಿ, ವ್ಯಕ್ತಪಡಿಸ್ಬೇಕು. ಕರ್ನೆಲಿಯಗೆ ಈ ವಿಷಯವನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಪೊಸ್ತಲರ ಕ್ರಿಯೆಗಳು 36ರಿಂದ 38 ವಚನಗಳನ್ನ ಓದೋಣ. 10ನೇ ಅಧ್ಯಾಯ 36ರಿಂದ 38 ವಚನಗಳು ಓದೋಣ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರುವುದು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಸಾರಿದ ತರುವಾಯ ಈ ವಾಕ್ಯವು ಎಲ್ಲಾ ಯೂದಾಯದ ಪ್ರಾರಂಭವಾಗಿ ಯೂದಾಯದಲ್ಲೆಲ್ಲ ಪ್ರಬಲವಾಯಿತು. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದ್ದನು. ದೇವರು ತನ್ನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಶೋಧಿಸಲ್ಪಡುತ್ತಿರುವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದ್ದನು. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಈಗ ಅವರ ಒಂದು ಸಾಕ್ಷಿಯನ್ನ ಮುಂದುವರಿಸ್ತಾರೆ. ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಸಹೋದರರೇ, ದೇವರ ವಾಕ್ಯವು ಇಸ್ರೇಲ್ ಜನಾಂಗಕ್ಕೆ ಪ್ರಾರಂಭವಾಗಿ ಆ ಸಮಾಧಾನದ ಒಂದು ಪ್ರಚಾರವು ಅಲ್ಲಿ ನಡೆದಿದ್ದನ್ನ ಹೇಳ್ತಾರೆ. ಇದು ಯೇಸು ಕ್ರಿಸ್ತನ ಮೂಲಕ, ಈ ಒಂದು ಸುವಾರ್ತೆ ಯುಗದಲ್ಲಿ ಯೇಸು ಕ್ರಿಸ್ತನ ಮೂಲಕ ಈ ಸತ್ಯವು ಮತ್ತೆ ಸಮಾಧಾನವು ಈ ಒಂದು ಲೋಕಕ್ಕೆ ದೇವರು ವಿಶೇಷವಾಗಿ ಕೊಟ್ರು ಅಂತ ಹೇಳ್ತಾರೆ. ಅದನ್ನೇ ನಾವು ನೋಡ್ತೀವಿ. ಸೊ ಅದರಲ್ಲಿ ಹೇಳುವಾಗ ಸಹೋದರರೇ, ಇದು ಯಾವ ರೀತಿ ಪ್ರಾರಂಭವಾಯಿತು ಅಂದ್ರೆ,
ಯೇಸು ಕ್ರಿಸ್ತನು ಆತನ ಒಂದು ಬರುವಿಕೆಯಲ್ಲಿ, ಆ ಮೊದಲನೇ ಬರುವಿಕೆಯಲ್ಲಿ ಅವರು ದೇವರ ಸಂಕಲ್ಪವನ್ನ, ಆತನ ಮಗನಾಗಿದ್ದು ದೇವರ ಸಂಕಲ್ಪವನ್ನ ಅರ್ಥ ಮಾಡಿಕೊಂಡು ಸಹೋದರರೇ ಆ ಒಂದು ಕ್ರಿಸ್ತನನ್ನ, ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡೋದಿಕ್ಕೆ ಯೋಹಾನನ ಮೂಲಕ ದೇವರು ಆ ವಾಕ್ಯಗಳನ್ನ ಇಸ್ರೇಲ್ ಜನಾಂಗಕ್ಕೆ ಕೊಡಕ್ಕೆ ಅವ್ರನ್ನ ಸಿದ್ಧತೆ ಮಾಡಿದ್ರು ಅಂತ ಒಂದು ವಿಷಯವನ್ನ ಹೇಳ್ತಾರೆ. ನೋಡ್ರಿ, ಎಂತ ಕ್ಲಿಯರ್ ಆಗಿ ಒಂದು ವಿಷಯ ಕೊಡ್ತಾರೆ ಅಲ್ವಾ. ಸೊ ಅಲ್ಲಿ ಏನಂತ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಯೇಸು ಸ್ವಾಮಿ ಅಥವಾ ಮೆಸಾಯ ಅನ್ನುವ ವ್ಯಕ್ತಿ, ಯೇಸು ಕ್ರಿಸ್ತನು ಬರುವಕ್ಕೆ ಮುಂಚೆ ಯೋಹಾನನು ಇಸ್ರೇಲ್ ಜನಾಂಗದವರು ಅವರು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ಅವ್ರು ಏನ್ ಮಾಡ್ಬೇಕಂದ್ರೆ ಆ ಮೆಸ್ಸಾಯವನ್ನ ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಪ್ರಚಾರಗಳು ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಅದು ಯೂದಯದಲ್ಲಿ ಪ್ರಾರಂಭವಾಗಿ, ಅದು ಗಲಿಲಯದಲ್ಲಿ ಪ್ರಾರಂಭವಾಗಿ ಯೂದಯ ಯೂದಯ ಫುಲ್ ಆಗಿ ಅದು ಏನಾಯ್ತು, ಪ್ರಚಾರ ಆಯ್ತು ಅಂತ ಹೇಳ್ತಾರೆ. ಸೊ ಅದರಿಂದ ಅದು ಹೇಳುವಾಗ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ, ಯೋಹಾನನ ಒಂದು ದೀಕ್ಷಾ ಸ್ಥಾನವು ಅವರು ಮನ ತಿರುಗೋದಿಕ್ಕೆ, ಅವರು ಮನಸ್ಸಾಂತರ ಹೊಂದೋದಿಕ್ಕೆ ಈ ವಿಷಯಗಳನ್ನ ದೇವರು ಮಾಡಿದ್ರು ಅಂತ ಹೇಳಿದ ನಂತರ ಈಗ ಹೇಳ್ತಾರೆ, ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಸಹೋದರರೇ, ಆವಾಗ್ಲೇ ಯೇಸು ಕ್ರಿಸ್ತನನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ನಜರೇತಿನ ಯೇಸು ಕ್ರಿಸ್ತು ಅಂತ ಹೇಳ್ತಾರೆ. ನಜರೇತಿನ ಯೇಸುವನ್ನ ದೇವರು ಆರಿಸ್ಕೊಂಡು ಅವರಿಗೆ ಪರಿಶುದ್ಧಾತ್ಮವನ್ನ ಕೊಟ್ಟು ಬಲವನ್ನ ಕೊಟ್ಟು ಅಲ್ಲಿ ಅನೇಕರು ಸೈತಾನನ ಹಿಡಿತದಲ್ಲಿ ಇದ್ದಂಥವರನ್ನ ಅವರು ಬಿಡುಗಡೆ ಮಾಡುವ ಒಂದು ಕೆಲಸವನ್ನ ಅವರ ಜೀವನದಲ್ಲಿ ಮಾಡಿದ್ರು. ಯಾಕೆ ಆದ್ರೆ ದೇವರು ಆತನ ಸಂಗಡ ಇದ್ರು ಅಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಷಯವನ್ನ ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಪೇತ್ರನು ಈ ವಿಷಯಗಳನ್ನ ಮಾತಾಡ್ತಾ ಇರುವಾಗ ಕೊರ್ನೆಲಿಗೆ ಯೇಸು ಸ್ವಾಮಿಯ ಬಗ್ಗೆ ಮಾಹಿತಿಗಳು ಸಿಕ್ಕಿತ್ತು. ಅವರು ಯೇಸು ಸ್ವಾಮಿಯ ಒಂದು ಅವರು ಮಾಡಿದಂತ ಸೇವೆ, ಅವರು ಮಾಡಿದಂತ ಈ ಲೋಕದಲ್ಲಿ ಮಾಡಿದಂತ ಸೇವೆಯ ಸಮಯದಲ್ಲಿ ಆ 3.5 ವರ್ಷ ಕಾಲದಲ್ಲಿ ಕೊರ್ನೆಲಿಯಗೆ ಯೇಸು ಕ್ರಿಸ್ತನ ಬಗ್ಗೆ ಮಾಹಿತಿ ಇತ್ತು. ಆದರೆ ಏನು ಆತನಿಗೆ ಒಂದು ತಿಳುವಳಿಕೆ ಇಲ್ಲ. ಅಂದ್ರೆ ಆತನೇ ಮೆಸ್ಸಾಯ ಅನ್ನುವ ಒಂದು ಚರ್ಚೆ ಅಲ್ಲಿ ನಡೀತಾ ಇರುವಾಗ ಈತನು ನಿಜವಾಗ್ಲೂ ಮೆಸ್ಸಾಯನ ಅಥವಾ ಈತನು ಒಂದು ಪ್ರವಾದಿಯನ ಅಂತ ಹೇಳಿ ಕೊರ್ನೆಲಿಗೆ ಒಂದು ಕನ್ಫ್ಯೂಷನ್ ಅಥವಾ ಒಂದು ಸ್ಪಷ್ಟವಾದ ನಿರ್ಧಾರ ಮಾಡೋದಕ್ಕೆ ಆತನಿಗೆ ಏನಾಗಿರ್ಲಿಲ್ಲ, ಅವಕಾಶಗಳು ಸಿಕ್ಕಿರ್ಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದಕ್ಕೋಸ್ಕರನೇ ಈಗ ಪೇತ್ರನು ಯೇಸು ಕ್ರಿಸ್ತನ ಬಗ್ಗೆ ಪ್ರಾರಂಭ ಮಾಡುವಾಗ ಹೇಳ್ತಾರೆ, ನಜರೇತಿನ ಯೇಸು ಕ್ರಿಸ್ತನು ಅಂತ ಹೇಳಿ ಅಲ್ಲಿ ಹೇಳ್ತಾರೆ, ಆತನಿಗೆ ದೇವರ ಪವಿತ್ರಾತ್ಮದ ಒಂದು ಬಲದಿಂದ ಅವರು ಈ ಒಂದು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ಅವರು ಅನೇಕ ಅದ್ಭುತಗಳನ್ನ ಮಾಡಿ ಅವ್ರೇನ್ ಮಾಡ್ತಾರಂತೆ, ಅವರು ಸೈತಾನಿನ ಹಿಡಿತದಲ್ಲಿ ಇದ್ದಂತ ಅನೇಕರನ್ನ ಬಿಡುಗಡೆ ಮಾಡಿದ್ರು. ಯಾಕೆ ಅಂದ್ರೆ ದೇವರು ಆತನ ಸಂಗಡ ಇದ್ರು ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳಿದ್ರು ಸಹೋದರಿಗಳೇ. ಸೊ ಅದರಿಂದಾನೇ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಕೊರ್ನೆಲಿಗೆ ಯೇಸು ಸ್ವಾಮಿ ಮಾಡಿದಂತ ಒಂದಷ್ಟು ಕೆಲಸಗಳ ಮಾಹಿತಿ ಇತ್ತು. ಯೇಸು ಸ್ವಾಮಿ ಒಂದು ಪ್ರವಾದಿ ಅಂತ ಅಲ್ಲಿದ್ದಂತ ಜನರು ನಂಬೋದನ್ನ ಅವರು ಒಂದಷ್ಟು ವಿಷಯಗಳನ್ನ ನಂಬಿರಬಹುದು. ಆದರೆ ಸಹೋದರರೇ, ಒಂದಷ್ಟು ಜನ ಅವ್ರನ್ನ ಮೆಸಾಯ ಅಂತ ಹೇಳ್ತಾ ಇದ್ರು, ಇನ್ನೊಂದಷ್ಟು ಜನ ಅವನು ಸೈತಾನನ ಬೆಲ್ಜೆಬೂಲ್ ಕಡೆಯಿಂದ ಬಂದಿರುವಂತ ಒಬ್ರು ಅಂತ ಹೇಳ್ತಾ ಇದ್ರು. ಸೊ ಈ ಮಾಹಿತಿಯಲ್ಲಿ ಸ್ವಲ್ಪ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅವರಿಗೆ ಒಂದು ಕನ್ಫ್ಯೂಷನ್ ಇಲ್ಲ. ಆದ್ರೆ ಈಗ ಪೇತ್ರನು ಒಂದು ವಿಷಯವನ್ನ ಅವ್ರು ಹೇಳುವಾಗ ಸಹೋದರರೇ, ಈಗ ಕೊರ್ನೆಲಿಗೆ ಒಂದಷ್ಟು ವಿಷಯಗಳು ನಿಜವಾಗ್ಲೂ ಅವರು ದೇವರಿಂದ ಕಲಿಸಲ್ಪಟ್ಟಿರುವ ಪ್ರವಾದಿ ಅಂತ ಅವರು ಸ್ಪಷ್ಟಪಡಿಸ್ಕೊಂಡ್ರು ಅಂತ ಕೂಡ ನೋಡ್ತೀವಿ ಸಹೋದರ.
ಸೊ ಈ ವಿಷಯಗಳನ್ನ ಹೇಳುವಾಗ ಇನ್ನೊಂದು ಕಾರ್ಯವನ್ನ ಕೂಡ ಯಹೂದ್ಯರ ನಂಬಿಕೆಯ ಬಗ್ಗೆ ಮಾತಾಡ್ತಾರೆ. ಸೊ ಈಗ ಪೇತ್ರನು ಅವರ ಸಾಕ್ಷಿಯನ್ನ ಪ್ರಾರಂಭ ಮಾಡುವಾಗ ಯಹೂದ್ಯರ ಒಂದು ನಂಬಿಕೆಯನ್ನ ಫಸ್ಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅಲ್ಲಿ ಆ ಒಂದು 38ರಲ್ಲಿ ನೋಡುವಾಗ ಸಹೋದರರೇ, ಅಲ್ಲಿ ನೋಡುವಾಗ ಯಾವ ರೀತಿ ಸುವಾರ್ತೆಯು ಅಲ್ಲಿ ಯಹೂದ್ಯರಿಗೆ ಕೊಡಲ್ಪಟ್ಟು ಆ ಒಂದು ಸಮಾಧಾನದ ಅಥವಾ ಆ ಒಂದು ವಿಷಯವನ್ನ ದೇವರು ಅಲ್ಲಿ ತಂದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದಾದ ನಂತರ ಅಲ್ಲಿ ಇನ್ನೊಂದು ವಿಷಯವನ್ನ ಕೂಡ ಅಲ್ಲಿ ವ್ಯಕ್ತಪಡಿಸುವಂತದ್ದಾಗಿದೆ. ಯಾಕೆ ಅಂತ ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತನು ಬರೋದಿಕ್ಕೆ ಮುಂಚೆ ಯೋಹಾನನನ್ನ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅಲ್ಲಿ ಯೋಹಾನ ದೇವರಿಂದ ಆರಿಸ್ಕೊಂಡು ಯಹೂದ್ಯರನ್ನ ಮೆಸ್ಸಾಯವನ್ನ ಸ್ವೀಕಾರ ಮಾಡೋದಿಕ್ಕೆ ಏನು ಅರ್ಹತೆ ಬೇಕೋ ಆ ಅರ್ಹತೆಗೆ ಯೋಹಾನನ ಮೂಲಕ ಒಂದು ದೀಕ್ಷಾ ಸ್ಥಾನವನ್ನ ಕೊಟ್ಟು ಅವರು ಮನಸ್ಸು ಅವ್ರ ಮನಸ್ಸಾಂತರವನ್ನ ಅಲ್ವಾ, ರಿಪೆಂಟೆನ್ಸ್ ಅನ್ನ ಅವ್ರು ಹೊಂದೋದಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂತ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಇನ್ನೊಂದು ವಿಷಯವನ್ನ ಏನ್ ನೋಡ್ತೀವಿ ಅಂದ್ರೆ, ನೋಡ್ಬೇಕಾದ್ರೆ ಯೋಹಾನನು ಅಲ್ವಾ, ಸ್ನಾನಿಕನಾದ ಯೋಹಾನನು ಅರಣ್ಯದಿಂದ ಬಂದು ಆತನ ಒಂದು ವೇಷ, ಆತನ ಒಂದು ಆಚೆಯ ಒಂದು ತೋರುವಿಕೆ, ಇದೆಲ್ಲ ನೋಡ್ಬೇಕಾದ್ರೆ ತುಂಬಾನೇ ಡಿಫ್ರೆಂಟ್ ಆಗಿತ್ತು ಯಹೂದ್ಯರಿಗೆ. ಆದ್ರೆ ಅವರ ಒಂದು ಹಿನ್ನೆಲೆ ಏನು ಅಂತ ಯಹೂದ್ಯರಿಗೆ ಗೊತ್ತಿತ್ತು. ಅವರ ತಂದೆ ತಾಯಿ ಯಾರು, ಅವರು ಯಾವ ರೀತಿಯ ಮನೆತನದವರು, ಅವರು ಯಾವ ರೀತಿಯ ಜೀವನವನ್ನ ನಡೆಸಿದ್ರು, ಅವರು ಲೋಕದ ಜೊತೆ ಅಥವಾ ಯಹೂದ್ಯರ ಒಂದು ಒಂದು ಸಂಗಡ ಇರದೆ ಅವರ ಅರಣ್ಯದಲ್ಲಿ ಯಾವ ರೀತಿ ದೇವರ ಸಂಕಲ್ಪವನ್ನ ಅವರು ಸಂಪೂರ್ಣವಾಗಿ ಅದನ್ನ ಮಾಡಿ ಮುಗಿಸೋದಿಕ್ಕೆ ಅವ್ರನ್ನ ಯಾವ ರೀತಿ ತಯಾರಿಸಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವ್ರಿಗೆ ಕೊಟ್ಟಂತ ಒಂದು ಕೆಲಸ, ಆ ಕೆಲಸದ ಮೇಲೆ ಯೋಹಾನನಿಗೆ ಎಷ್ಟು ಗಮನ ಇತ್ತು, ಎಷ್ಟು ಆಸಕ್ತಿ ಇತ್ತು ಅನ್ನೋದನ್ನೇ ಅವರ ಜೀವನದಿಂದ ನಾವು ನೋಡುವಂತವರಾಗಿದ್ದೀವಿ ಸಹೋದರರೇ. ಯಾಕೆಂದ್ರೆ ಅವ್ರಿಗೆ ಒಂದು ಸಣ್ಣ ಕೆಲಸವನ್ನೇ ಕೊಟ್ಟಿದ್ರು. ಏನು ಅಂದ್ರೆ, ಬರುವಂತ ಮೆಸ್ಸಾಯಗೆ ಒಂದು ದಾರಿಯನ್ನ, ಅವಕಾಶವನ್ನ ಇಸ್ರೇಲ್ ಜನಾಂಗಕ್ಕೆ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾತ್ರ ಅವ್ರು ಕೊಟ್ಟಿದ್ರು. ಯೋಚನೆ ಮಾಡಿ ಸಹೋದರರೇ. ಸೊ ಇಷ್ಟೇ ಅವ್ರಿಗೆ ದೇವರು ಅವ್ರನ್ನ ತಾಯಿಯ ಆ ಗರ್ಭದಲ್ಲಿ ಅವ್ರನ್ನ ಹುಟ್ಟಿಸಿದ್ದು ಕಾರಣನೇ ಏನು ಅಂದ್ರೆ, ಯೇಸು ಕ್ರಿಸ್ತನಿಗೆ ಒಂದು ದಾರಿ, ಆ ಮೆಸ್ಸಾಯನ್ನ ಸ್ವೀಕಾರ ಮಾಡೋದಿಕ್ಕೆ ಇಸ್ರೇಲ್ ಜನಾಂಗಕ್ಕೆ ಒಂದು ದಾರಿಯನ್ನ ಏನ್ ಮಾಡಿದ್ರಿ, ತಯಾರಿ ಮಾಡೋದಿಕ್ಕೆ ಮಾತ್ರ ಆತನಿಗೆ ಒಂದು ಅವಕಾಶವನ್ನ ಕೊಟ್ಟರು ಸಹೋದರರೇ. ಆದರೆ ಅವರು ತೋರಿಸಿದಂತ ಒಂದು ವಿಷಯವನ್ನ ನೋಡಿದ್ರೆ, ಅವರ ಜೀವನವನ್ನೇ ಸಂಪೂರ್ಣವಾಗಿ ಆ ಕೆಲಸಕ್ಕೋಸ್ಕರ ಅವರು ತೊಡಗಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅದನ್ನೇ ಹೇಳ್ತಾರೆ ಸಹೋದರರೇ. ಈ ಒಂದು ವಿಷಯವಾಗಿ ಯಹೂದ್ಯರಲ್ಲಿ ಏನ್ ನಂಬಿಕೆ ಇತ್ತು ಅಂತ ನೋಡ್ಬೇಕಾದ್ರೆ, ಮೆಸ್ಸಾಯನು ಬರೋದಿಕ್ಕಿಂತ ಮುಂಚೆ ಎಲಿಯಾ ಬರಬೇಕು ಅನ್ನುವ ಒಂದು ವಿಷಯ ಅಲ್ಲಿ ಅವ್ರಿಗೆ ಒಂದು ಮಾಹಿತಿ ಅವ್ರಿಗಿತ್ತು. ಒಂದು ಪ್ರವಾದನೆ ವಚನಗಳನ್ನ ಅವ್ರು ನಂಬಿದ್ರು ಯಹೂದ್ಯರು. ಮಲಾಖಿಯಲ್ಲಿ 4ನೇ ಅಧ್ಯಾಯ 5ನೇ ವಚನವನ್ನ ಓದೋಣ. ಮಲಾಖಿ 4ನೇ ಅಧ್ಯಾಯ 5ನೇ ವಚನ. ಮಲ್ಕಿಯ ಅಂತಿರಲ್ಲ, ನಾಲ್ಕು 5. Behold, I will send you Elijah, the prophet, before the coming of the great and dreadful day of the Lord. ಓಕೆ. ಸೊ ಅಲ್ಲಿ ಹೇಳ್ತಾರೆ, ನಾನು ಎಲೀಯನನ್ನ ಕಳಿಸ್ತೀನಿ ಅಂತ ಹೇಳುವಾಗ ಸಹೋದರರೇ, ಅಲ್ಲಿ ಏನಾಗುತ್ತೆ ಅಂತ ನೋಡ್ಬೇಕಾದ್ರೆ, ಯಹೂದ್ಯರಲ್ಲಿ ಈ ಒಂದು ಪ್ರವಾದನೆ ಅವ್ರಿಗೆ ಗೊತ್ತಿರೋದ್ರಿಂದ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈತನೇ ಎಲಿಯಾ ಅಂತ ಅವ್ರು ಅನ್ಕೊಂಡಿದ್ರು. ಸ್ನಾನಿಕನಾದ ಯೋಹಾನನೇ ಎಲಿಯಾ ಅಂತ ಹೇಳುವಾಗ ಸಹೋದರರೇ, ಆವಾಗ ಸ್ನಾನಿಕನಾದ ಯೋಹಾನನ್ ಹೇಳ್ತಾನೆ,
ನಾನು ಏನ್ರಿ ಆ ಒಂದು ವ್ಯಕ್ತಿ ಅಲ್ಲ, ನನಗಿಂತ ದೊಡ್ಡವರಾಗಿ ಶ್ರೇಷ್ಠರಾಗಿ ಬರುವಂತ ವ್ಯಕ್ತಿ ಅವರೇ ಮೆಸ್ಸಾಯ ಅಂತ ಅಲ್ಲಿ ತಿಳಿಸುವಂತ ಕಾರ್ಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿರುವಾಗ ಅಲ್ಲಿ ಯಾವ ರೀತಿ ಯೇಸು ಕ್ರಿಸ್ತನು ಆತನು ಮೆಸ್ಸಾಯ ಅಂತ ಅನೇಕ ಸಮಯದಲ್ಲಿ ಅವರು ಮಾಡಿದಂತ ಅದ್ಭುತ ಕಾರ್ಯಗಳಲ್ಲಿ ಅದನ್ನ ಅಲ್ಲಿರುವಂತ ಯಹೂದ್ಯರಿಗೆ ತೋರಿಸಿದ್ರು ಕೂಡ ಯಹೂದ್ಯರು ಸಂಪೂರ್ಣವಾಗಿ ಅವ್ರನ್ನ ನಂಬಿಲ್ಲ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಹಂಗಿರುವಾಗ ಈಗ ಪೇತ್ರನು ಯಾವ ರೀತಿಯ ಸಾಕ್ಷಿ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ, ಈ ಮೆಸ್ಸಾಯನನ್ನ ಯಹೂದ್ಯರಾಗಿರುವ ನಮ್ಮ ಜನ ಆತನನ್ನ ಕೊಂದಾಕಿದ್ರು ಅಂತ ಹೇಳುವಂತದ್ದಾಗಿದೆ. ಆದ್ರೆ ಅಲ್ಲಿ ಹೇಳುವಾಗ ಸಹೋದರರೇ, ತಂದೆಯಾದ ದೇವರು ಆತನನ್ನ 3ನೇ ದಿವಸ ಅವರನ್ನ ಪುನರುತ್ಥಾನ ಮಾಡಿಸಿ, ಅವರು ಪುನರುತ್ಥಾನ ಆದ ನಂತರ ಸಹೋದರರೇ ಅವನ ಸಂಗಡ ನಾವು ಏನ್ರಿ ಭೋಜನ ಮಾಡೋದಿಕ್ಕೆ, ಊಟ ಮಾಡೋದಿಕ್ಕೆ ಒಂದು ಅವಕಾಶ ಸಿಕ್ತು. ಅದು ಮಾತ್ರವಲ್ಲ, ಅವರು ನಮಗೆ ಏನ್ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಜನರಿಗೆ ಈ ಒಂದು ಸುವಾರ್ತೆಯನ್ನ ಸಾರ್ರಿ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತನೇ ಮೆಸ್ಸಾಯ, ಆತನ ಮೂಲಕ ದೇವರ ರಾಜ್ಯವು ಸ್ಥಾಪಿಸಲ್ಪಡ್ತದೆ ಅನ್ನುವ ಒಂದು ಸುವಾರ್ತೆಯನ್ನ ಹೇಳ್ರಿ, ಎಲ್ಲರಿಗೂ ರಕ್ಷಣೆ ಹೊಂದೋದಿಕ್ಕೆ ಒಂದು ಅವಕಾಶವನ್ನ ದೇವರು ಮಾಡಿಕೊಡ್ತಾರೆ ಅಂತ ಹೇಳುವ ಈ ಒಂದು ಸುವಾರ್ತೆಯನ್ನ ಎಲ್ರಿಗೂ ನೀವು ಸಾರ್ರಿ ಅಂತ ಹೇಳುವಂತ ಒಂದು ವಿಷಯವನ್ನ ನಾವು ಏನ್ರಿ ಮುಖಾಮುಖಿ ನಾವು ಆ ಒಂದು ಸನ್ನಿವೇಶದಲ್ಲಿ ನಾವೇ ಅದಕ್ಕೆ ಸಾಕ್ಷಿ ಅಂತ ಅಲ್ಲಿ ಹೇಳ್ತಾರೆ ನೋಡ್ರಿ. 10ನೇ ಅಧ್ಯಾಯ 39ರಿಂದ 43 ವಚನಗಳ ತನಕ ಓದಿ. 10ನೇ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 39ರಿಂದ 43 ವಚನಗಳು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ, ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದಿದ್ದರು. ಬ್ರದರ್ ಆಯ್ತು 40 ವಚನ 43 ತನಕ ಓದಿ ಸಿಸ್ಟರ್. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸತಕ್ಕವನಾಗುವಂತೆ ಮಾಡಿದನು. ಆತನು ಎಲ್ಲರಿಗೂ ಪ್ರತ್ಯಕ್ಷನಾದ ದೇವರು ಮುಂಚಿತವಾಗಿ ಆರಿಸಿಕೊಂಡಿದ್ದ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನು ತಕ್ಕೊಂಡೆವು. ಆತನ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿಯೂ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾಕ್ಷಿ ಹೇಳಬೇಕಾಗಿ ಬಂತು. ಓಕೆ ರೀ, ಸಾಕು. ಸೊ ಸಹೋದರರೇ ನೋಡಿ, ಪೇತ್ರನ ಸಾಕ್ಷಿ ಯಾವ ರೀತಿ ಒಂದು ಅವರು ಅಲ್ಲಿ ಕೊರ್ನೇಲಿಯೋ ಅಥವಾ ಆ ಒಂದು ಅನ್ಯ ಜನರಾಗಿರುವಂತ ಇವರು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಈ ವಿಷಯಗಳನ್ನ ನಿಧಾನಕ್ಕೆ ಅವ್ರಿಗೆ ತಿಳಿಸ್ತಾರೆ. ಸೊ ಅಲ್ಲಿ ಏನಂತಾರಂದ್ರೆ ಸಹೋದರರೇ, ಯೇಸು ಕ್ರಿಸ್ತನು ಅಥವಾ ನಜರೇತಿನ ಯೇಸು ಅಲ್ಲಿ ಮೆಸ್ಸಾಯ ಅಂತ ನಾವು ಆತನನ್ನ ಹಿಂಬಾಲಿಸಿ ನಾವು ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಆದ್ರೂ ಕೂಡ ಯಹೂದ್ಯರು ಆತನನ್ನ ಮರಕ್ಕೆ ಹಾಕಿ ಆತನನ್ನ ಸಾಯಿಸಿದ್ರು ಅಂತ ಹೇಳ್ತಾರೆ ಸಹೋದರರೇ. ಆದರೆ ದೇವರ ಒಂದು ಏನ್ರಿ ಶಕ್ತಿಯಿಂದ ಆತನು 3ನೇ ದಿವಸ ಅವರು ಏನ್ರಿ ಪುನರುತ್ಥಾನ ಆದ್ರು ಅಂತ ಹೇಳ್ತಾರೆ. ಅದರಲ್ಲಿ ಇನ್ನೊಂದು ವಿಶೇಷವಾದ ವಿಷಯ ಏನಂತಾರೆ ಅಂದ್ರೆ, ಅವರು ಪುನರುತ್ಥಾನ ಆದಿದ್ದು ಎಲ್ಲಾ ಮನುಷ್ಯರಿಗೂ ತೋರಿಸಿಲ್ಲ, ಅದರಲ್ಲಿ ತುಂಬಾ ಸೀಮಿತವಾಗಿ ಒಂದಷ್ಟು ಜನಕ್ಕೆ ಮಾತ್ರ ಅದನ್ನ ತಂದೆಯಾದ ದೇವರು ತೋರಿಸಿದ್ರು ಅಂತ ಹೇಳ್ತಾರೆ. ತುಂಬಾ ಮುಖ್ಯವಾದದ್ದು ಅಲ್ವಾ? ಅಲ್ಲಿ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಚೋಸನ್ ಬಿಫೋರ್ ಅಂತ ಹೇಳ್ತಾರೆ. ಎಲ್ಲರಿಗೂ ಆತನ ಪುನರುತ್ಥಾನವನ್ನ ತೋರಿಸಿಲ್ಲ, ಒಂದಷ್ಟು ಕೆಲವೇ ಜನಕ್ಕೆ ಮಾತ್ರ ಆ ಪುನರುತ್ಥಾನವನ್ನ ತೋರಿಸಿದ್ರು. ಅವರು ಪುನರುತ್ಥಾನ ಆಗಕ್ಕೆ ಮುಂಚೆ ಆತನ ಜೊತೆ ತಿಂದು ಪಾನ ಮಾಡಿರುವ ಸಾಕ್ಷಿ ನಾವೇ ನಿಮ್ಮ ಮುಂದೆ ಇದ್ದೀವಿ ಅಂತ ಹೇಳ್ತಾರೆ. ಸೊ ಅವರು ಪುನರುತ್ಥಾನ ಆಗಿ
ಅವರ ಸಂಗಡ ಅವರು ತಿಂದು ಪಾನ ಮಾಡುವಾಗ ಅವರು ಏನನ್ನ ಅಪೋಸ್ಟಲರಿಗೆ ತಿಳಿಸಿದ್ರು ಅಂದ್ರೆ, ಸಹೋದರರೇ, ಎಲ್ಲಾ ಜನರಿಗೂ ಈ ಒಂದು ಸುವಾರ್ತೆಯನ್ನ ನೀವು ಸಾರ್ರಿ. ಅವರು ಜೀವಿತವರಿಗೆ ಮಾತ್ರ ದೇವರಲ್ಲ, ಅವರು ಏನ್ರಿ ಆಗ್ಲೇ ಮರಣವನ್ನ ಹೊಂದಿರುವ ಜನಕ್ಕೂ ಜೀವಿಸುವ ಜನಕ್ಕೂ ಅವರು ಏನ್ರಿ ದೇವರ ಒಂದು ಏನ್ರಿ ಸಂಕಲ್ಪವಾಗಿದ್ದಾರೆ ಅಥವಾ ಅಧಿಪತಿಯಾಗಿದ್ದಾರೆ. ಯಾರಿಗೆ ಅಂದ್ರೆ ಅಲ್ಲಿ ಸತ್ತೋರ್ಗ್ ಮಾತ್ರ ಅಲ್ಲ, ಜೀವಂತವಾಗಿರೋರು ಕೂಡ ಅವರೇ ನ್ಯಾಯಾಧಿಪತಿಯಾಗಿದ್ದಾರೆ ಅಂತ ಹೇಳುವಂತದ್ದಾಗಿದೆ ಸಹೋದರರೇ. ಸೊ ಇದನ್ನ ಸಹೋದರರೇ, ಅವರಿಗೆ ದೇವರು ಯೇಸು ಕ್ರಿಸ್ತನಿಗೆ ಏನೆಲ್ಲ ಕೊಟ್ಟಿದ್ರು ಅಂತ ನೋಡ್ಬೇಕಾದ್ರೆ, ಈ ಒಂದು ವಿಷಯವನ್ನೇ ದೇವರು ಅವರ ಪ್ರವಾದಿಗಳ ಮೂಲಕ ಅನೇಕ ವರ್ಷಗಳಿಂದ ಇದನ್ನ ಹೇಳ್ತಾನೆ ಬಂದ್ರು ಅಂತ ಅವರು ಪೇತ್ರನು ಒಂದು ವಿಷಯವನ್ನ ಹೇಳ್ತಾರೆ ಸಹೋದರರೇ. ಸೊ ಅದರಿಂದ ಇಲ್ಲಿ ಪೇತ್ರನ ಒಂದು ಸಾಕ್ಷಿಯನ್ನ ನೋಡುವಾಗ ಸಹೋದರರೇ, ಯೇಸು ಸ್ವಾಮಿ ದೇವರಿಂದ ಕಳಿಸಲ್ಪಟ್ಟಿರುವಂತ ಮೆಸ್ಸಾಯ ಅನ್ನೋದನ್ನ ಈಗ ಯಹೂದ್ಯರಿಗೆ ಅವರು ತಿಳಿಸಿದ್ದಂತ ಒಂದು ಕಾರ್ಯಗಳನ್ನ ನಾವಾಗ್ಲೇ ಅವರ ಒಂದು ಅವರ ಒಂದು ಸಾಕ್ಷಿಯಲ್ಲಿ ಇಂದಿನ ಪಾಠಗಳಲ್ಲಿ ನಾವು ನೋಡ್ಕೊ ಬಂದಿವಿ. ಈಗ ಆ ಮೆಸ್ಸಾಯನನ್ನ ಅನ್ಯ ಜನರಾಗಿರುವಂತ ಇವರಿಗೆ ಈಗ ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಯಹೂದ್ಯರಿಗೆ ಮೆಸ್ಸಾಯ ಅಂದ್ರೆ ಅವ್ರಿಗೆ ಆ ಮೆಸ್ಸಾಯ ಯಾವ ರೀತಿ ಇರ್ತಾರೆ, ಮೆಸ್ಸಾಯ ಹೆಂಗ್ ಬರ್ತಾರೆ, ಅಟ್ಲೀಸ್ಟ್ ಒಂದಷ್ಟು ಅರಿವು ಅವ್ರಿಗಿತ್ತು. ಮೆಸ್ಸಾಯ ಬಂದು ಈ ಲೋಕದಲ್ಲಿ ಯಹೂದ್ಯರನ್ನ ಯಹೂದ್ಯರ ರಾಜನಾಗಿ ಅರಸನಾಗಿ ಅವರು ಬಂದು ಯಹೂದ್ಯರನ್ನ ಕಾಪಾಡ್ತಾರೆ, ಇದೆಲ್ಲ ಅವ್ರಿಗೆ ಒಂದು ಮಾಹಿತಿ ಇತ್ತು. ಆದ್ರೆ ಇಲ್ಲಿ ಅನ್ಯ ಜನರಾಗಿರುವ ಇವ್ರಿಗೆ ಅಂತ ಮಾಹಿತಿ ಯಾವುದೂ ಇಲ್ಲ. ಸೊ ಅದರಿಂದ ಇವ್ರನ್ನ ಯೇಸು ಸ್ವಾಮಿನೇ ಮೆಸ್ಸಾಯ ಅಂತ ಹೇಳೋದಿಕ್ಕೆ ಅವ್ರಿಗೆ ಅನೇಕ ವಿಷಯಗಳನ್ನ ತಿಳಿಸುವಂತ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಪೇತ್ರನು ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿ ಇರುವಾಗ ಅಲ್ಲಿ ಪೇತ್ರನು ಅಲ್ಲಿ ಏನಂತ ಪೇತ್ರನು ಅಲ್ಲಿ ಸಾಬೀತು ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ತಂದೆಯ ದೇವರು ಯೇಸು ಕ್ರಿಸ್ತನನ್ನ ಅಲ್ಲಿ ಅಭಿಷೇಕ ಮಾಡಿ ಅವರ ಒಂದು ಸಂಕಲ್ಪವು ಈ ಭೂಮಿಯಲ್ಲಿ ನಡಿಬೇಕು ಅನ್ನೋದು ಅವರ ಒಂದು ಚಿತ್ತವಾಗಿತ್ತು. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನು ಈಗ ಶಿಲುಬೆಗೆ ಹಾಕಲ್ಪಟ್ಟು ಅವರು ಮರಣವನ್ನ ಹೊಂದಿದ್ರು. ಆದ್ರೂ ಕೂಡ ಸಹೋದರರೇ, ಈ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಎಂತ ಒಂದು ಮನುಷ್ಯನಿಗೂ ಕೂಡ ಏನೊಂದು ಪ್ರಶ್ನೆ ಬಂದಿರ್ಬೋದು ಅಂದ್ರೆ, ಏನು ಈ ವ್ಯಕ್ತಿ ದೇವರ ಮಗನು ಅಂತ ಹೇಳ್ತೀವಿ, ಅವರು ಬಂದಂತ ಉದ್ದೇಶ ಎಲ್ಲರನ್ನೂ ರಕ್ಷಣೆಗೆ, ಅವರು ರಕ್ಷಣೆಯನ್ನ ಹೊಂದಬೇಕು ಅನ್ನುವ ಒಂದು ವಿಷಯಕ್ಕೋಸ್ಕರ ಬಂದ್ರು. ಅವರು ಅರಸನಾಗಿ ರಾಜನಾಗಿ ಇರ್ಬೇಕು ಅಂತ ಬಂದ್ರು. ಆದ್ರೆ ಅವರು ಬಂದು ತುಂಬಾ ಒಂದು ಹೀನಾಯವಾಗಿ ಆತನು ಕೊಲ್ಲಲ್ಪಟ್ರಲ್ಲ ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಇರುವಂತ ಅನ್ಯ ಜನರಿಗೆ ಒಂದು ವೇಳೆ ಬಂದಿರಬಹುದು ಅಲ್ವಾ ಸಹೋದರರೇ. ಆದ್ರೆ ಅಲ್ಲಿ ಹೇಳುವಂತ ವಿಷಯವನ್ನ ನೋಡ್ಬೇಕಾದ್ರೆ, ಈ ಕಾರ್ಯಗಳನ್ನ ನೋಡ್ಬೇಕಾದ್ರೆ ಇದೆಲ್ಲ ಒಂದು ಡೌಟ್ ಇತ್ತು. ಆದ್ರೆ ಸಹೋದರರೇ, ಪೇತ್ರನು ಹೇಳುವಂತ ಈ ಒಂದು ಸಾಕ್ಷಿಯಲ್ಲಿ ಅವರು ಸತ್ತಿದ್ದು ದೇವರ ಸಂಕಲ್ಪವಾಗಿತ್ತು, ದೇವರ ಚಿತ್ತವಾಗಿತ್ತು ಅಂತ ಹೇಳೋದನ್ನ ನಾವಲ್ಲಿ ವಚನದಲ್ಲಿ ನೋಡ್ಬೋದು. ಯಾಕೆ ಅಂದ್ರೆ ಅವರು 3ನೇ ದಿವಸ ದೇವರು ಆತನನ್ನ ಎಬ್ಬಿಸಿದ್ರು ಅಂತ ಹೇಳುವಾಗ ಅವರು ಏನ್ ಸಾಕ್ಷಿ ಕೊಡ್ತಾ ಇದ್ರ ಅಂದ್ರೆ, ಯೇಸು ಕ್ರಿಸ್ತನ ಆ ಮರಣವು ಅದು ಆಕಸ್ಮಿಕವಾಗಿಯೋ ಅಥವಾ ಒಂದು ಒಂದು ದುರ್ಮರಣವಾಗಿಯೋ ಅಲ್ಲ, ಅಥವಾ ಆತನು ಬಂದಂತ ಉದ್ದೇಶವನ್ನು ಸಂಪೂರ್ಣ ಮಾಡಕ್ ಆಗಿಲ್ಲ ಅಂತಾನೂ ಕೂಡ ಇಲ್ಲ, ಅದು ದೇವರ ಚಿತ್ತವಾಗಿತ್ತು ಅನ್ನೋದನ್ನ ಅಲ್ಲಿ ಸ್ಪಷ್ಟಪಡಿಸ್ತಾರೆ. ಅದರಿಂದ ಅಲ್ಲಿ ಹೇಳುವಾಗ 3ನೇ ದಿವಸ ಆತನನ್ನ ದೇವರು ಎಬ್ಬಿಸಿದ್ರು ಅಂತ ಕೂಡ ಅಲ್ಲಿ ಸಾಬೀತುಪಡಿಸುವಂತ ವಿಷಯ ಸಹೋದರರೇ. ಸೊ ಅದಾದ ನಂತರ ಹೇಳ್ತಾರೆ, ಈಗ ಇದು ನಿಜವಾದದ್ದು ಅಂತ ಸ್ವಲ್ಪ
ಅವರು ಒತ್ತಾಯ ಮಾಡ್ತಾರೆ. ಯಾವಾಗ ಅಂದ್ರೆ ಅವರು ಪುನರುತ್ಥಾನ ಆದ ನಂತರ ನಮ್ಮ ಸಂಗಡ ಅವರು ಅನೇಕ ಬಾರಿ ನಮಗೆ ಕಾಣಿಸ್ಕೊಂಡ್ರು. ಅದು ಮಾತ್ರವಲ್ಲ, ನಾವು ಕಡೆಯದಾಗಿ ಅವರ ಜೊತೆ ನಾವು ತಿಂದು ಪಾನ ಮಾಡಿದ್ವಿ ಅಂತ ಹೇಳುವಾಗ ಸಹೋದರರೇ, ನಮ್ಗೆ ಗೊತ್ತಿದೆ ಯೇಸು ಸ್ವಾಮಿ ಏನ್ರಿ ಪುನರುತ್ಥಾನ ಆದ ನಂತರ 40 ದಿವಸ ಅಲ್ಲಿ ಅಪೋಸ್ಟಲರ ಸಂಗಡ ಅನೇಕ ಸರಿ ಅವ್ರು ಏನ್ ಮಾಡಿದ್ರಿ, ಅವ್ರು ಕಾಣಿಸ್ಕೊಂಡ್ರು. ಆ ಕಾಣಿಸ್ಕೊಂಡುವಾಗೆಲ್ಲಾನು ಆ ಅಪೋಸ್ಟಲರನ್ನ ಏನ್ರಿ ಬಲಪಡಿಸಿ ದೇವರ ರಾಜ್ಯದ ಬಗ್ಗೆ ಅವ್ರಿಗೆ ಇನ್ನೂ ಹೆಚ್ಚಾದ ಒಂದು ಏನ್ರಿ ಮಾಹಿತಿಯನ್ನ ಕೊಟ್ಟು ದೇವರ ರಾಜ್ಯದ ಒಂದು ಸುವಾರ್ತೆಯನ್ನ ನೀವು ಸಾರಬೇಕು ಅಂತ ಅವರಿಗೆ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಮಾಡಿ ಸಹೋದರರೇ, ಅಲ್ಲಿ ಯೇಸು ಸ್ವಾಮಿ ಇಷ್ಟು ವಿಷಯಗಳನ್ನ ಮಾಡಿದ್ದನ್ನ ಅಲ್ಲಿ ನೋಡ್ತೀವಿ ಸಹೋದರರೇ. ಸೊ ಆವಾಗ ಹೇಳ್ತಾರೆ, ನಾವು ತಿಂದು ಪಾನ ಮಾಡಿದ್ವಿ, ಇದಕ್ಕೆ ನಾವೇ ಸಾಕ್ಷಿ ಅಂತ ಹೇಳುವಾಗ ಆ ಕಡೆಯ ದಿನಗಳಲ್ಲಿ ಆ ಒಂದು ಏನ್ರಿ ಆ ಒಂದು ದಡದಲ್ಲಿ ಅಲ್ವಾ, ನೀರಿನ ದಡದಲ್ಲಿ ಯಾವ ರೀತಿ ಪೇತ್ರನು ಮೀನು ಹಿಡಿಯಕ್ಕೆ ಹೋದಾಗ ಅಲ್ಲಿ ಯೇಸು ಸ್ವಾಮಿ ಕಾಣಿಸ್ಕೊಂಡು ಅವರ ಜೊತೆ ಏನ್ ಮಾಡಿದ್ರಿ, ಮೀನನ್ನ ತಿಂದು ಆ ಒಂದು ಏನ್ರಿ ಪಾನವನ್ನ ಮಾಡಿ ಅಲ್ಲಿಂದ ಮಾಯವಾಗಿದ್ದನ್ನ ನೋಡ್ತೀವಿ. ಅದಾದ ನಂತರ ಸ್ವಲ್ಪ ಸೀಮಿತವಾದ ಸಹೋದರಿಗಳಿಗೆ ಅವರ ಪುನರುತ್ಥಾನವನ್ನ ನೋಡುವಂತ ಒಂದು ಭಾಗ್ಯವನ್ನ ದೇವರು ಒದಗಿಸ್ಕೊಟ್ರು ಅಂತ ಕೂಡ ಅಲ್ಲಿ ಹೇಳ್ತಾರೆ. ಅದು ಮಾತ್ರವಲ್ಲ, ಪುನರುತ್ಥಾನ ಆದ ನಂತರ ಯೇಸು ಕ್ರಿಸ್ತನು ಈಗ ಯಾವ ರೀತಿ ಇದ್ದಾರೆ ಅಂದ್ರೆ, ಜೀವಿತವರಿಗೆ ಮಾತ್ರ ಅವರು ಏನ್ರಿ ಅವರು ಸತ್ತಿಲ್ಲ, ಅವರು ಸತ್ತಿರೋರಿಗೆ ಅಂತ ಹೇಳ್ಬೇಕಾದ್ರೆ ಆತನು ಬರೋಕ್ಕೆ ಮುಂಚೆ ಆದಾಮನಿಂದ ಎಷ್ಟೆಲ್ಲಾ ಜನ ಮರಣವನ್ನ ಹೊಂದಿದ್ದಾರೋ ಅವ್ರಿಗೂ ಕೂಡ ದೇವರಾಗಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ರಕ್ಷಣೆಯ ಮಾರ್ಗ ಎಲ್ರಿಗೂ ಇದೆ ಅಂತ ಹೇಳುವಂತ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ಕೊರ್ನೇಲಿಯೆ ಮತ್ತೆ ಅವರ ಒಂದು ಸಂಗಡಿಗರಿಗೆ ಹೇಳುವಾಗ ನಿಜವಾಗ್ಲೂ ಆ ಸಾಕ್ಷಿ ಅವ್ರಿಗೆ ಇನ್ನೂ ಅತಿ ಹೆಚ್ಚಾದ ನಂಬಿಕೆ ವಿಶ್ವಾಸವನ್ನ ಉಂಟು ಮಾಡುವಂತದ್ದಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಈ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ನಮ್ಗೆಲ್ರಿಗೂ ಗೊತ್ತು, ಆತನ ಪುನರುತ್ಥಾನ ಆಗಿ ದೇವರ ಒಂದು ಬಳಿಗೆ ಆತನು ಹೋಗಕ್ಕೆ ಮುಂಚೆ ಅಲ್ಲಿ ವಚನದಲ್ಲಿ ನಾವು ನೋಡುವಾಗ 500 ಜನ ಮಂದಿ ಅಥವಾ ಸಹೋದರರು ಅದನ್ನ ವೀಕ್ಷಿಸಿದ್ರು ಅಂತ ಹೇಳುವಂತದ್ದು ಕೂಡ ನಾವು ನೋಡ್ತೀವಿ. 1 ಕೊರಿಂಥಿಯ 15ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನ ನಮ್ಗೆ ಬರೆದಿಟ್ಟಿದ್ದಾರೆ. 1 ಕೊರಿಂಥಿಯ 15ನೇ ಅಧ್ಯಾಯ 6ನೇ ವಚನ. ತರುವಾಯ ಒಂದು ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಅವರಲ್ಲಿ ಹೆಚ್ಚು ಓಕೆ ಸಿಸ್ಟರ್. ಸೊ ಇಲ್ಲಿ ಆ ಅಪೊಸ್ತಲ ಪೌಲು ಸಾಕ್ಷಿ ಕೊಡುವಾಗ ಈ ಒಂದು ವಿಷಯವನ್ನ ಮಾಹಿತಿಯನ್ನ ನಮಗೆ ಕೊಡೋದನ್ನ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಇಷ್ಟು ವಿಷಯಗಳನ್ನ ಪೇತ್ರನು ಮಾತನಾಡ್ತಾ ಇರುವಾಗ ಅಲ್ಲಿ ಒಂದು ವಿಶೇಷವಾದ ಒಂದು ವಿಷಯ ನಡೆಯೋದನ್ನ ಇಲ್ಲಿ ನಮಗೆ ಏನ್ರಿ ರೆಕಾರ್ಡ್ ಮಾಡಿದ್ದಾರೆ. ಇದು ತುಂಬಾ ಮುಖ್ಯವಾದ ವಿಷಯ. ಇದರ ಮೇಲೆ ನಮ್ಮ ಗಮನ ಸ್ವಲ್ಪ ಅತಿ ಹೆಚ್ಚಾಗಿ ನಾವು ಕೊಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದೇನಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 44ನೇ ಮತ್ತು 44ರಿಂದ 46 ವಚನಗಳನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 44ರಿಂದ 46 ವಚನಗಳು. ಆತನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮನ ವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಾಂಗಗಳಿಗೂ ಪವಿತ್ರಾತ್ಮನಿಂದ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಸೆ ಪಟ್ಟರು. ನಡೆದ ಸಂಗತಿ. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಈಗ ಪೇತ್ರನು ಸಾಕ್ಷಿಯನ್ನ ಕೊಡ್ತಾ ಇರುವಾಗ್ಲೇ
ಯೇಸು ಸ್ವಾಮಿ ಮೆಸಾಯ ಅಂತ ಅವರಿಗೆ ಸ್ಪಷ್ಟಪಡಿಸ್ತಾ ಇರುವಾಗ್ಲೇ ಅಲ್ಲಿ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇರೋಂಗೆ ಅಲ್ಲಿ ದೇವರ ಪವಿತ್ರಾತ್ಮನ ಅನುಗ್ರಹ ಅಲ್ಲಿ ಕೂಡಿದಂತ ಏನ್ರಿ ಅನ್ಯ ಜನರ ಮೇಲೆ ದೇವರ ಒಂದು ಶಕ್ತಿ ಅಲ್ಲಿ ಬಂದಿರೋದನ್ನ ಅಲ್ಲಿ ನೋಡ್ತಾರೆ. ಸಹೋದರರೇ, ಯೋಚನೆ ಮಾಡಿ ಅಲ್ಲಿ ವಿಷಯಗಳನ್ನ ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಒಂದು ಅನುಗ್ರಹ ಅವ್ರಿಗೆ ಪಡ್ಕೊಂಡಿರೋದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಅವರು ಅನೇಕ ಭಾಷೆಗಳನ್ನ ಅವರು ಮಾತನಾಡಕ್ಕೆ ಪ್ರಾರಂಭ ಮಾಡಿ ದೇವರ ನಾಮವನ್ನ ಅಲ್ಲಿ ಮಹಿಮೆ ಪಡಿಸ್ತಾ ಇರುವಂತ ವಿಷಯಗಳು ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದು ಮಾತ್ರವಲ್ಲ, ಅಲ್ಲಿ ಏನಾಗೋಯ್ತು ಅಂದ್ರೆ ಪೇತ್ರನ ಜೊತೆ ಯಹೂದ್ಯರಲ್ಲಿ ಕ್ರೈಸ್ತರಾಗಿ, ಯಹೂದ್ಯರ ಹಿನ್ನೆಲೆಯಿಂದ ಕ್ರೈಸ್ತರಾಗಿ ಮಾರ್ಪಡೆಯಾಗಿರುವಂತ ಒಂದು 6 ಸಹೋದರಗಳು ಪೇತ್ರನ ಸಂಗಡ ಕೊರ್ನೇಲಿಯ ಮನೆಗೆ ಬಂದ್ರು ಅಲ್ವಾ. ಇದು ಒಂದು ವಿಷಯ ನಮ್ಗೆ ಗಮನ ಇರಬೇಕು. ಸೊ ಆ 6 ಮಂದಿ ಕೂಡ ಈ ಒಂದು ಕೂಟದಲ್ಲಿ ಇದ್ರು. ಈ ಒಂದು ಏನ್ರಿ ಈ ಒಂದು ಒಂದು ಐಕ್ಯತೆ ಇತ್ತಲ್ಲ, ಆ ಐಕ್ಯತೆಯಲ್ಲಿ ಪೇತ್ರನ ಜೊತೆ ಇವರು ಕೂಡ ಬಂದಿದ್ರು. ಈಗ ಇವರು ಯಾರು ಅಂತ ನೋಡ್ಬೇಕಾದ್ರೆ ಯಹೂದ್ಯ ಕ್ರೈಸ್ತರಾಗಿದ್ರು. ಸೊ ಯಹೂದ್ಯ ಕ್ರೈಸ್ತರು ಈಗ ಇದನ್ನ ನೋಡಿ ಏನು ಅವರು ಆಶ್ಚರ್ಯ ಹೊಂದಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅನ್ಯ ಜನರ ಮೇಲೆ ಕೂಡ ದೇವರ ಪವಿತ್ರಾತ್ಮವು ಇಳಿಯಲ್ಪಟ್ಟಿದೆ ಅಥವಾ ಅವರಿಗೆ ಕೂಡ ದೇವರು ಅನುಗ್ರಹ ಮಾಡಿದ್ದಾರೆ ಅನ್ನುವ ಒಂದು ವಿಷಯ ಅವರಿಗೆ ತುಂಬಾನೇ ಒಂದು ಏನಾಗಿತ್ರಿ, ಆಶ್ಚರ್ಯವಾಗಿರುವಂತ ಒಂದು ವಿಷಯವಾಗಿತ್ತು ಸಹೋದರರೇ. ಸೊ ಈ ವಿಷಯವನ್ನ ನಡೆಯುವಾಗ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಪವಿತ್ರಾತ್ಮನ ಒಂದು ವರ ಅಥವಾ ಒಂದು ಅನುಗ್ರಹ ದೇವರು ನಾನಾ ರೀತಿಯಲ್ಲಿ, ನಾನಾ ಸಮಯದಲ್ಲಿ, ನಾನಾ ರೀತಿಯಲ್ಲಿ ಇದನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೇ ಅಪೊಸ್ತಲರ ಕಾರ್ಯಗಳಲ್ಲಿ ಪ್ರಾರಂಭದಲ್ಲಿ ಆ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹನ ಪಡ್ಕೊಳ್ಳಕ್ಕೆ ಅಪೊಸ್ತಲರು ಬೇಕಾಗಿದ್ರು ಅಂತ ನೋಡಿದ್ವಿ ಅಲ್ವಾ. ಒಂದು ಮಾಹಿತಿ ನಮಗೆ ನಾವು ಓದ್ತಾ ಇರುವಾಗ ಅಪೊಸ್ತಲರು ಬಂದು ಅವರ ಮೇಲೆ ಕೈ ಇಟ್ಟಾಗ ಪವಿತ್ರಾತ್ಮವು ಬಂತು ಅಂತ ಹೇಳುವಂತ ವಿಷಯವನ್ನ ನೋಡಿದ್ವಿ. ಅದಾದ ನಂತರ ಅಪೊಸ್ತಲರು ಇಲ್ದೇನೆ ಫಿಲಿಪ್ಪನಿಗೆ ಪವಿತ್ರಾತ್ಮನ ಅನುಗ್ರಹವನ್ನ ಆ ಒಂದು ಕಂಚುಕೆಗೆ ಕೊಡುವಂತ ವಿಷಯವನ್ನ ನೋಡಿದ್ವಿ. ಸಹೋದರರೇ, ಇದೆಲ್ಲ ನೋಡುವಾಗ ದೇವರು ಒಂದು ರೀತಿಯಲ್ಲಿ ಅವರ ಒಂದು ಸಂಕಲ್ಪವನ್ನ ಅವ್ರು ಮಾಡಲ್ಲ. ಆ ಕಾಲ ಸಮಯಕ್ಕೆ ತಕ್ಕನಂಗೆ ಅವರ ಒಂದು ವಿಷಯಗಳನ್ನ ಮಾಡೋದನ್ನ ನೋಡ್ತೀವಿ. ಸೊ ಇಲ್ಲಿ ನೋಡಿದಾಗ ಇನ್ನು ಪೇತ್ರನು ಆತನ ಸಾಕ್ಷಿಯನ್ನೇ ಮುಗಿಸಿಲ್ಲ. ಇನ್ನು ದೇವರ ಸಂಕಲ್ಪವನ್ನ ಎಷ್ಟು ಹೇಳ್ಬೇಕಾಗಿತ್ತು ಅಂತ ನಮಗ್ ಗೊತ್ತಿಲ್ಲ. ಆದ್ರೆ ಸಹೋದರರೇ, ಅಲ್ಲಿ ಒಂದು ವಿಷಯ ಏನ್ ನೋಡ್ತಾ ಇದೀವಿ ಅಂದ್ರೆ ಸಹೋದರರೇ, ಆ ಒಂದು ಸಮಯದಲ್ಲಿ ಪೇತ್ರನು ಇನ್ನೂ ಹೇಳ್ತಾ ಇರುವಾಗ್ಲೇ ಅಲ್ಲಿ ಆ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ತಂದೆಯ ದೇವರು ಅಲ್ಲಿ ಬಂದಂತ ಏನ್ರಿ ಆ ಒಂದು ಅನ್ಯ ಜನರಾಗಿರುವಂತ ಜನಕ್ಕೆ ಅದನ್ನ ಅನುಗ್ರಹ ಮಾಡಿದ್ರು ಅಂತ ನಾವು ನೋಡ್ತಾ ಇದೀವಿ ಸಹೋದರರೇ. ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಪೇತ್ರನು ಸಾಕ್ಷಿಯನ್ನ ಹೇಳಿದ ನಂತರ ಅವ್ರಿಗೋಸ್ಕರ ಪವಿತ್ರಾತ್ಮನ್ನ ದೇವರೇ ಕೊಡ್ರಿ ಅಂತ ಪ್ರಾರ್ಥನೆ ಮಾಡಿಲ್ಲ ಅಲ್ವಾ. ತುಂಬಾ ಮುಖ್ಯವಾದದ್ದು. ಅದು ಮಾತ್ರವಲ್ಲ, ಅವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಲ್ಲ. ಸೊ ಇದೆಲ್ಲ ನಾವು ನೋಡುವಾಗ ಒಂದೊಂದು ಕಾಲ ಸಮಯದಲ್ಲಿ ಒಂದೊಂದು ವಿಷಯಗಳನ್ನ ದೇವರು ನಡೆಸೋದನ್ನ ನಾವು ನೋಡ್ಬೇಕು ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಈ ಒಂದು ರೀತಿಯ ಒಂದು ಆರ್ಡರ್ ಯಾವುದು ಬಂದಿಲ್ಲ ಅಲ್ವಾ. ಸೊ ಇಲ್ಲಿ ಇನ್ನ ಒಂದು ಮುಖ್ಯವಾದ ವಿಷಯ ಏನಂದ್ರೆ ದೀಕ್ಷಾ ಸ್ಥಾನ ಆದ ನಂತರ ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಒಂದು ವಿಷಯಗಳು ಆಗ್ಲೇ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ನಾವು ನೋಡುವಾಗ ದೀಕ್ಷಾ ಸ್ಥಾನಕ್ಕೆ ಮುಂಚೆನೆ ಪವಿತ್ರಾತ್ಮನ ಅನುಗ್ರಹವನ್ನ ಪಡ್ಕೊಂಡಿರುವ ಒಂದು ಸಂಗತಿ ಕೂಡ ನಮಗೆ ಇಲ್ಲಿ ತಿಳಿಯಲ್ಪಡ್ತದೆ ಸಹೋದರರೇ. ಸೊ ಇದರಲ್ಲಿ ನಾವು ಏನು ಮಾಹಿತಿನ ನಮ್ಮ ಗ್ರಹಿಕೆಗೆ ತಗೋಬೇಕು ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಾವು ಕೂಡ ಈ ಸತ್ಯದ ಬೆಳಕಿಗೆ ಬಂದಾಗ
ಯಾವ ಸಮಯದಲ್ಲಿ ದೇವರ ಪವಿತ್ರಾತ್ಮನ ಅನುಗ್ರಹವನ್ನ ನಾವು ಪಡ್ಕೊಂಡ್ವಿ ಅಂತ ಒಂದು ಪ್ರಶ್ನೆ ಹಾಕಿದಾಗ ನಮಗೆ ನಿಜವಾಗ್ಲೂ ನಾವು ಮನಪೂರ್ವಕವಾಗಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಯಾವ ಸಮಯದಲ್ಲಿ ದೇವರು ನಮಗೆ ಈ ಪವಿತ್ರಾತ್ಮವನ್ನ ದಯಪಾಲಿಸಿರು ಅಂತ ನಮಗೆ ಗೊತ್ತಿಲ್ಲ ಸಹೋದರ ಅಲ್ವಾ. ಸೊ ಒಂದು ವೇಳೆ ನಾವು ಈ ಒಂದು ಈ ಒಂದು ಸುವಾರ್ತೆಯ ಒಂದು ಅಥವಾ ಈ ಹೊಸ ಒಂದು ಈ ಸತ್ಯದ ಬೆಳಕಿಗೆ ನಮಗೆ ನಮ್ಮನ್ನ ಪ್ರಾರಂಭದ ಒಂದು ಪಾಠಗಳನ್ನ ಕೊಡುವಾಗ್ಲೇ ದೇವರು ಒಂದು ವೇಳೆ ಈ ಪವಿತ್ರಾತ್ಮನ ಅನುಗ್ರಹವನ್ನ ಒಂದಷ್ಟು ಚೂರು ಕೊಟ್ರ ಅಂತ ಕೂಡ ನಾವು ಯೋಚನೆ ಮಾಡ್ಬೇಕಂತೆ. ಯಾಕಂದ್ರೆ ಆ ಒಂದು ಆಸಕ್ತಿ, ಆ ಒಂದು ಏನ್ರಿ ಅನೇಕ ನಂಬಿಕೆ ಅಲ್ವಾ, ಅನೇಕ ರೀತಿಯ ಒಂದು ವಿಶ್ವಾಸದಲ್ಲಿ ನಾವಿದ್ವಿ. ಆದರೆ ಈ ಒಂದು ಸತ್ಯದ ಬೆಳಕು ನಮಗೆ ಕೊಡಲ್ಪಟ್ಟಾಗ ಅದನ್ನ ಕೇಳುವಂತ ಆಸಕ್ತಿ ಇತ್ತು, ಅದನ್ನ ಕೇಳುವಂತ ತಾಳ್ಮೆ ಇತ್ತು. ಹಳೆ ನಂಬಿಕೆಗೂ ಹಳೆ ವಿಶ್ವಾಸಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂತ ಒಂದು ಜ್ಞಾನ ನಮಗೆ ದೇವರು ಕೊಟ್ರು. ಸೊ ಇದೆಲ್ಲ ಕೊಡುವಾಗ ಅಲ್ಲೂ ಕೂಡ ದೇವರ ಆತ್ಮದ ಒಂದು ಸಹಾಯ ನಮಗ್ ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಇದು ಒಂದು ವಿಷಯ. ಎರಡನೇ ವಿಷಯ ಏನ್ ನಾವು ನೋಡ್ಬೇಕು ಅಂದ್ರೆ ಸಹೋದರರೇ, ಒಂದು ನಮ್ಮಲ್ಲಿ ಒಂದು ನಂಬಿಕೆ ಯಾವ ರೀತಿ ಇದೆ ಅಂದ್ರೆ, ದೇವರ ವಾಕ್ಯಗಳನ್ನೆಲ್ಲ ಕೇಳಿ ಆ ಒಂದು 53 ಕ್ಲಾಸಸ್ ಎಲ್ಲ ಮಾಡಿದ ನಂತರ ಆ ಸಹೋದರಗಳು ನಮಗೆ ದೀಕ್ಷಾ ಸ್ಥಾನದ ಒಂದು ಕಾಲ ಸಮಯವನ್ನ ಅಲ್ಲಿ ಏರ್ಪಾಡು ಮಾಡಿ ಆ ಒಂದು ದಿನದಲ್ಲಿ ನಾವು ನೀರಲ್ಲಿ ಮುಳುಗಿ ಎದ್ದಾಗ ಮಾತ್ರ ಪವಿತ್ರಾತ್ಮನ ಒಂದು ಅನುಗ್ರಹ ನಾವು ಪಡ್ಕೋತೀವಿ ಅನ್ನೋ ಒಂದು ಮಾಹಿತಿ ನಮಗೆ ಇರ್ಬೋದು. ಅದು ಕೂಡ ಈ ಒಂದು ಘಟನೆಗಳಲ್ಲಿ ನೋಡುವಾಗ ಅದು ಕೂಡ ಒಂದು ವೇಳೆ ಸರಿಯಾದದ್ದ ಅನ್ನೋದನ್ನ ಪ್ರಶ್ನಿಸ್ಬೇಕು ಸಹೋದರ. ಯಾಕಂದ್ರೆ ಯೇಸು ಸ್ವಾಮಿಯ ತರ ನಾವು ಕೂಡ ಏನ್ರಿ ಇದೇ ರೀತಿಯಲ್ಲಿ ಪವಿತ್ರಾತ್ಮವನ್ನ ಆ ನೀರಲ್ಲಿ ಯೇಸು ಸ್ವಾಮಿ ಮುಳುಗಿ ಅವ್ರು ಎದ್ದಾಗ ಪವಿತ್ರಾತ್ಮವು ಆತನಿಗೆ ಬಂತು ಅಂತ ಓದ್ತೀವಲ್ಲ, ಅದೇ ರೀತಿಯಲ್ಲಿ ನಮಗೂ ದೇವರು ದಯಪಾಲಿಸ್ತಾರೆ ಅಂತ ಒಂದು ವೇಳೆ ನಮಗೆ ಏನ್ರಿ ಒಂದು ಮಾಹಿತಿ ನಮ್ಗಿದೆ. ಆದ್ರೆ ಈ ವಿಷಯವನ್ನ ನೋಡುವಾಗ ಪವಿತ್ರಾತ್ಮವನ್ನ ದೇವರು ನಮಗೆ ಯಾವ ಸಮಯದಲ್ಲಿ ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ನಾವು ಅಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟೆ. ಈ ಸತ್ಯದ ಒಂದು ಬೆಳಕಲ್ಲಿ ಈ ಒಂದು ಪಾಠಗಳ ಪ್ರಾರಂಭದಲ್ಲೇ ದೇವರು ನಮಗೆ ಆ ಒಂದು ಕೇಳುವಂತ ಆಸಕ್ತಿಯನ್ನ ಉಂಟು ಮಾಡಿದ್ದು ಕೂಡ ಆತನ ಅನುಗ್ರಹನೇ ಅಲ್ವಾ. ಅದನ್ನ ತಾಳ್ಮೆಯಿಂದ ಕೇಳಿದ ನಂತರ ದೇವರಿಗೋಸ್ಕರ ಸಮರ್ಪಣೆ ಮಾಡ್ಬೇಕು ಅಂತ ತುಂಬಿದ ಹೃದಯದಿಂದ ಯಾವಾಗ ಆ ಒಂದು ನಿರ್ಧಾರವನ್ನ ತಗೋತೀವೋ ಆ ಸಮಯದಲ್ಲೂ ಕೂಡ ದೇವರು ಒಂದು ವೇಳೆ ಪವಿತ್ರಾತ್ಮವನ್ನ ನಮ್ಮ ಹೃದಯದ ಒಂದು ಬಯಕೆಯನ್ನ ನೋಡಿ, ನಮ್ಮ ಹೃದಯದಲ್ಲಿ ಇರುವಂತ ಒಂದು ಆಸಕ್ತಿಯನ್ನ ನೋಡಿ, ನಾನು ನೀತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನುವ ಒಂದು ಆಸಕ್ತಿಯನ್ನ ನೋಡಿ ಅಲ್ವಾ. ನಾವು ನೋಡಿದ್ವಿ ದೇವರು ಯಾರನ್ನ ಸ್ವೀಕಾರ ಮಾಡ್ತಾರೆ ಅಂದ್ರೆ, ದೇವರಿಗೆ ಭಯಪಡುವಂತವರು, ನೀತಿಯ ಮಾರ್ಗದಲ್ಲಿ ನಡೆಯುವಂತವ್ರನ್ನ ದೇವರು ಸ್ವೀಕಾರ ಮಾಡ್ತಾರೆ ಅಂತ ನೋಡಿದ್ವಿ. ಸೊ ಈ ಒಂದು ಗುಣ ನಮಗೆ ದೀಕ್ಷಾ ಸ್ಥಾನಕ್ಕೆ ಮುಂಚೆನೆ ನಮಗೆ ಈ ಒಂದು ಯಥಾರ್ಥದ ಹೃದಯಕ್ಕೆ ಈ ಒಂದು ಮನಸ್ಥಿತಿ ನಮ್ಮಲ್ಲಿ ಬಂದ್ರೆ ಆ ಸಮಯದಲ್ಲಿ ಕೂಡ ದೇವರು ಪವಿತ್ರಾತ್ಮವನ್ನ ನಮಗೆ ದಯಪಾಲಿಸೋದಿಕ್ಕೆ ಸಾಧ್ಯತೆಗಳಿಗಿದೆ ಅಂತ ಕೂಡ ನಾವು ಸ್ವಲ್ಪ ಗಮನ ಕೊಡುವಂತ ಒಂದು ಪರಿಸ್ಥಿತಿ ಸಹೋದರನೇ. ಅದರಿಂದ ಈ ಒಂದು ವಿಷಯ ಯಾವಾಗ್ಲೂ ನಮ್ಗೆ ಏನಾಗಿದೆ, ಒಂದು ವಿಸ್ಮಯವಾಗೇ ಇರ್ತದೆ. ಆದರೆ ದೇವರ ಕೃಪೆಯಿಂದ ಪವಿತ್ರಾತ್ಮವನ್ನ ಪಡ್ಕೊಂಡಿದೀವಿ ಅನ್ನೋದನ್ನ ಮಾತ್ರ ನಾವೇನ್ ಮಾಡ್ಕೊಳ್ಳೋಣ, ಸಂತೋಷದಿಂದ ಆ ಒಂದು ದೇವರ ಕೃಪೆ ಪವಿತ್ರಾತ್ಮವನ್ನ ಪಡ್ಕೊಂಡಿದೀವಿ ಅಂತ ಈ ಕಾಲ ಸಮಯದಲ್ಲಿ ಈ ಪಾಠವನ್ನ ಕೇಳ್ತಾ ಇರುವಾಗ ನಮಗೆ ಏನು ರುಜುವಾಗತ್ತೆ ಅಂದ್ರೆ, ದೇವರ ಆತ್ಮದಿಂದ ನಾವು ತುಂಬಿದವರಾಗಿದ್ದೀವಿ. ತುಂಬಾ ಮುಖ್ಯ ಅಲ್ವಾ ಸಹೋದರರೇ. ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರರೇ, ದೇವರ ಆತ್ಮವು ಯಾವ ರೀತಿ ಅಲ್ಲಿ ಅನ್ಯ ಜನರಾಗಿರುವ ಕೊರ್ನೇಲಿಯ ಮೂಲಕ ಇದು ದೇವರು ದಯಪಾಲಿಸಿದ್ರು ಅಂತ ನೋಡ್ಬೇಕಾದ್ರೆ, ನಾವು ಕೂಡ ಅನ್ಯ ಜನರಾಗಿ ದೇವರ ಸಂಕಲ್ಪವನ್ನ
ಗೊತ್ತಿಲ್ಲದೆ, ದೇವರನ್ನೇ ಗೊತ್ತಿಲ್ಲದೆ ಈ ಲೋಕದಲ್ಲಿ ನಾನಾ ನಂಬಿಕೆಯಲ್ಲಿದ್ವಿ. ಆದ್ರೆ ಸಹೋದರ ಸಹೋದರರೇ, ಈ ಒಂದು ಸುವಾರ್ತೆಗೆ ನಮ್ಮನ್ನ ತಂದಾಗ ತಂದೆಯ ದೇವರು ಆತನ ಕೃಪೆಯನ್ನ ತೋರಿಸಿ ಆತನ ಪವಿತ್ರಾತ್ಮನ ಅನುಗ್ರಹವನ್ನ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ನಾವು ವಚನವನ್ನ ನೋಡುವಾಗ ಸಹೋದರ ಸಹೋದರರೇ, ಆಗ್ಲೇ ದೀಕ್ಷಾ ಸ್ಥಾನದ ಒಂದು ಕಾಲ ಸಮಯ ಬರೋದಕ್ಕೆ ಮುಂಚೆನೆ ದೇವರು ಪವಿತ್ರಾತ್ಮವನ್ನ ಅಲ್ಲಿ ಅನುಗ್ರಹ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ, ಅದಾದ ನಂತರನೇ ನಾವು ಬರುವಂತ ವಚನಗಳನ್ನ ನೋಡುವಾಗ ಅಲ್ಲಿ ದೀಕ್ಷಾ ಸ್ಥಾನವನ್ನ ಕೊಡುವಂತ ಒಂದು ವಿಷಯವನ್ನ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ಮತ್ತೆ ನಾವು ಮೆಲುಕಾಕೋಣ. ಸೊ ಈಗ ನಾವು ಹೇಳಿದಂತ ಈ ಪವಿತ್ರಾತ್ಮನ ಒಂದು ಅನುಗ್ರಹ ಯಾರಿಗೆ ಯಾವ ಸಮಯದಲ್ಲಿ ಸಿಕ್ತು ಅಂತ ನೋಡ್ಬೇಕಾದ್ರೆ, ವಚನಗಳ ಪ್ರಕಾರ ಯಾವುದು ಇನ್ನೂ ಸರಿಯಾದದ್ದು ಅಥವಾ ಯಾವ್ದನ್ನ ನಾವು ನಂಬಬೇಕು ಅನ್ನೋದನ್ನ ವಚನಗಳು, ಸತ್ಯವೇದದಲ್ಲಿ, ಅಪೋಸ್ತಲರ ಕಾರ್ಯಗಳಲ್ಲಿ ಯಾವ ರೀತಿ ಈ ವಿಷಯಗಳು ನಡೀತು ಇದೆಲ್ಲ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಇದರ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ವಿಚಾರಗಳನ್ನ ಕೂಡ ಮಾಡೋಣ. ಆದ್ರೆ ಒಂದು ವಿಷಯ ಏನು ಅಂದ್ರೆ, ನಾವು ಪವಿತ್ರಾತ್ಮನ ಅನುಗ್ರಹವನ್ನ ಪಡ್ಕೊಂಡಿರೋದ್ರಿಂದಾನೇ ನಾವು ಈ ದಿನದವರೆಗೆ ಕೂಡ ಸಹೋದರ ಸಹೋದರರೇ ನಾವು ದೇವರ ವಾಕ್ಯವನ್ನ ಕೇಳೋದಿಕ್ಕೆ ಯಾವಾಗ್ಲೂ ಏನಾಗಿದ್ದೀವ್ರಿ, ತುಂಬಾ ಉತ್ಸಾಹದಿಂದ ಇರ್ತೀವಿ. ದೇವರ ವಾಕ್ಯವನ್ನ ಕೇಳೋದಿಕ್ಕೆ ನಾವು ಯಾವಾಗ್ಲೂ ಏನಾಗಿರ್ತೀವ್ರಿ, ತುಂಬಾ ಹುಮ್ಮಸ್ಸಿನಿಂದ ಕಾಯ್ತಾ ಇರ್ತೀವಿ. ಇದೆಲ್ಲ ನೋಡ್ಬೇಕಾದ್ರೆ ಆ ದೇವರ ವಾಕ್ಯಗಳನ್ನ ಕೇಳಿ ನಾವು ಶುದ್ಧರಾಗಿ ದೇವರ ನೀತಿಯ ಮಾರ್ಗದಲ್ಲಿ ನಡಿಬೇಕು ಅನ್ನುವ ಒಂದು ಆಸಕ್ತಿ ನಮ್ಮಲ್ಲಿ ಇದೆಯಲ್ಲ, ಇದೆಲ್ಲಾನು ದೇವರ ಪವಿತ್ರಾತ್ಮನ ಒಂದು ಅನುಗ್ರಹದಿಂದಲೇ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಆದ್ರಿಂದ ಈ ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಇಲ್ಲಿ ಏನಂತ ನೋಡ್ಬೇಕಾದ್ರೆ ಇನ್ನೊಂದು ಪ್ರಶ್ನೆ ಬರ್ತದೆ. ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸಹೋದರ ಇಲ್ಲಿ ಒಂದು ಏನಂತ ಒಂದು ಮಾಹಿತಿ ಕೊಡ್ತಾರೆ. ಏನಂದ್ರೆ, ಸರಿ, ಈ ಕರ್ನೇಲಿಯ ಮನೆಯಲ್ಲಿ ಬಂದಿರುವಂತ ಅಷ್ಟು ಜನನು ಇದೇ ರೀತಿಯ ಮನಸ್ಥಿತಿಯಲ್ಲಿ ಇದ್ರಾ? ದೇವರಿಗೆ ಭಯ ಪಡುವಂತವ್ರು ಅಲ್ವಾ, ದೇವರ ನೀತಿಯನ್ನ ವ್ಯಕ್ತಪಡಿಸುವವರು, ಯಥಾರ್ಥವಾಗಿ ಇರುವ ಹೃದಯದವರು ಮಾತ್ರನೇ ಎಲ್ಲರೂ ಕೂಡ ಅದೇ ಮನಸ್ಥಿತಿಯಲ್ಲಿ ಇದ್ರ ಅನ್ನುವ ಒಂದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಅಲ್ಲಿ ವಚನ ಹೇಳ್ತದೆ, ಅಲ್ಲಿ ಸೇರಿದಂತ ಎಲ್ಲರ ಮೇಲೂ ಪವಿತ್ರಾತ್ಮನ ಅನುಗ್ರಹ ಬಂತು ಅಂತ ಹೇಳ್ತಾರೆ ಅಲ್ವಾ. ಸೊ ಇದನ್ನ ನಾವು ಹೆಂಗೆ ಯೋಚನೆ ಮಾಡ್ಬೋದು ಅಂತ ನೋಡ್ಬೇಕಾದ್ರೆ ಇಲ್ಲಿ ಒಂದು ಮಾಹಿತಿನ ಕೊಡ್ತಾರೆ. ಏನು ಅಂದ್ರೆ, ಕೊರ್ನೇಲಿಯು ಕರೆದಿರುವಂತ, ಆಹ್ವಾನ ಕೊಟ್ಟಿರುವಂತ ವ್ಯಕ್ತಿಗಳು ಇನ್ನೂ ಅನೇಕ ಜನರಿದ್ದಿರ್ಬೋದು ಅಂತ ಹೇಳ್ತಾರೆ. ಕೊರ್ನೇಲಿಯು ಪೇತ್ರನು ಅವರ ಮನೆಗೆ ಬಂದು ಯೇಸು ಸ್ವಾಮಿಯ ಬಗ್ಗೆ ಮಾತಾಡ್ತಾರೆ ಅನ್ನುವುದನ್ನ ಹೇಳುವಾಗ ಯಾವ ರೀತಿ ದೇವದೂತರು ಆತನನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ಮಾಹಿತಿನೆಲ್ಲ ಕೊಟ್ಟ ನಂತರ ಸಹೋದರರೇ, ಈ ಮಾಹಿತಿಯನ್ನ ಕೊಟ್ಟ ನಂತರ ಯಾವ ರೀತಿ ಅಲ್ಲಿ ಆಹ್ವಾನ ಬಂತು ಅಂತ ನೋಡ್ತೀವಿ. ಆ ಆಹ್ವಾನ ಬಂದಾಗ ಯಾರೆಲ್ಲ ಅವ್ರ ಮನೆಗೆ ಬಂದ್ರು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸಹೋದರರು ಏನಂತ ಒಂದು ಸಜೆಷನ್ ಕೊಡ್ತಾರೆ ಅಂದ್ರೆ, ಅಲ್ಲಿ ಕರೆದಿರುವ ಜನರಲ್ಲಿ ಅನೇಕರು ಆ ಕರೆ ಹೋಯ್ತು. ಆದ್ರೆ ಆ ಮನೆಗೆ ಬಂದವರು ಈ ರೀತಿಯ ಯಥಾರ್ಥ ಹೃದಯವು, ದೇವರ ಭಯಭಕ್ತಿಯಲ್ಲಿ ಇದ್ದವರು, ನೀತಿಯನ್ನ ಹುಡುಕ್ತಾ ಇರೋರು ಮಾತ್ರನೇ ದೇವರು ಆ ಮನೆಗೆ ಕರೆದಿರ್ಬೋದು ಅನ್ನೋ ಒಂದು ಮಾಹಿತಿನ ಅಲ್ಲಿ ಕೊಡ್ತಾರೆ ಸಹೋದರ. ಓಕೆನಾ? ಸೊ ಇದು ತುಂಬಾ ಮುಖ್ಯವಾದದ್ದು. ಸೊ ಇದು ಯಾಕಂದ್ರೆ ಅಲ್ಲಿ ಬಂದಿರೋರು ಎಲ್ರು ಒಂದೇ ಮನಸ್ಸು ಪವಿತ್ರಾತ್ಮವನ್ನ ಪಡ್ಕೊಂಡ್ರು ಅಂದಾಗ ಅಲ್ಲಿ ಎಲ್ರಿಗೂ ಅದೇ ಯಥಾರ್ಥವಾದ ಹೃದಯ ಇತ್ತ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಲ್ಲಿ ಕರೆ ಅನೇಕ ಜನಕ್ಕೆ ಹೋಗಿರ್ಬೋದು, ಅದರಲ್ಲಿ ಬಂದಿರೋರಲ್ಲಿ ಎಲ್ಲರೂ ಈ ಒಂದು ಮನಸ್ಥಿತಿ ಇರೋರ್ನೇ ದೇವರು ಆ ಒಂದು ಐಕ್ಯತೆಗೆ ಕರ್ಕೊ ಬಂದಿರಬಹುದು ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ. ಸೊ ಇಷ್ಟು ಮಾಹಿತಿಯನ್ನ ನಮಗೆ ಈ ಒಂದು ದಿನದಲ್ಲಿ ಇದನ್ನ ನಾವು ಮತ್ತೆ ನಮ್ಮ ಒಂದು ಧ್ಯಾನಕ್ಕೆ ನಾವು ತಗೊಂಡು ಈ ವಿಷಯಗಳನ್ನ ಓದೋಕ್ಕೆ ನಾವು ಪ್ರಯತ್ನ ಮಾಡೋಣ. ಸೊ ಈ ದಿನದಲ್ಲೂ ಕೂಡ ಸಹೋದರರೇ, ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 34ನೇ ವಚನದಿಂದ
ನಾವು ಒಂದಷ್ಟು ವಿಷಯಗಳನ್ನ ಸತತವಾಗಿ ನೋಡ್ಕೊ ಬಂದ್ವಿ. ಸೊ 10ನೇ ಅಧ್ಯಾಯ 46ನೇ ವಚನದಲ್ಲಿ ಈ ದಿನದಲ್ಲಿ ಈ ಪಾಠವನ್ನ ಮುಕ್ತಾಯಗೊಳಿಸೋಣ. ಸೊ ಅದರಿಂದ ಬರುವಂತ ಒಂದು ವಾರದಲ್ಲಿ ಆ ದೀಕ್ಷಾಸ್ಥಾನದ ವಿಷಯಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡೋಣ ಸಹೋದರ. ಅದರಿಂದ ದೇವರು ಈ ದಿನದಲ್ಲೂ ಕೂಡ ನಮ್ಗೆ ಇಷ್ಟು ವಿಷಯಗಳನ್ನ ಅಪೊಸ್ತಲರ ಕಾರ್ಯಗಳಲ್ಲಿ ತಿಳಿಸಿದ್ರು. ವಿಶೇಷವಾಗಿ ಕೊರ್ನೆಲ್ಯ ಮನೆಯಲ್ಲಿ ಪೇತ್ರನು ಕೊಟ್ಟಂತ ಸಾಕ್ಷಿಯನ್ನ ನೋಡಿದ್ವಿ. ಆ ಸಾಕ್ಷಿ ಕೊಡ್ತಾ ಇರುವಾಗ್ಲೇ ಪವಿತ್ರಾತ್ಮನ ಅನುಗ್ರಹವನ್ನ ಪಡ್ಕೊಂಡಿರೋ ಒಂದು ವಿಚಾರವನ್ನ ನೋಡಿದ್ವಿ. ಸೊ ಆ ರೀತಿಯ ಒಂದು ಕಾರ್ಯಗಳನ್ನ ಇನ್ನೂ ನಾವು ಗಮನ ಕೊಟ್ಟು ಧ್ಯಾನ ಮಾಡಿ ಈ ವಿಷಯಗಳನ್ನ, ಈ ಸತ್ಯಗಳನ್ನ ನಾವು ಗ್ರಹಿಸ್ಕೊಳಕ್ಕೆ ಪ್ರಯತ್ನ ಮಾಡೋಣ ಸಹೋದರರೇ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರುವಂತ